ಒಂದಿಲ್ಲ ಒಂದು ಸ್ಥಾನಮಾನದಲ್ಲಿ ಪಕ್ಷ ನನಗೆ ಸಂಘಟನೆಯಲ್ಲಿ ತೋರಿಸ್ಕೊಂಡಿದೆ. ಹೀಗಾಗಿ ಇವತ್ತು ನಾನು ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಸರಿ ಇಲ್ಲ, ಇಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದೆ ಅಂತ ಪ್ರತಿದಿನ ವರದಿ ಆಗ್ತಾ ಇದೆ. ಒಂದು ಸ್ವಲ್ಪ ಕಾರ್ಯಕರ್ತರಿಗಿರ್ಬೋದು, ಪ್ರಮುಖರಿಗೆ ಒಂದು ಸ್ವಲ್ಪ ಅಸಮಾಧಾನ ಆದಾಗ ಸ್ವಲ್ಪ ಅಲ್ಲೆಲ್ಲ ಅಪಸ್ವರ ಬರುತ್ತೆ. ಮೊನ್ನೆ ನಡೆದ ನಿಮ್ಮ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯಿತು. ಬಹುಶಃ ಸದ್ಯದಲ್ಲಿಯೇ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಯಾರಂತೇಳಿ. ಹುಬ್ಳಿ ಧಾರವಾಡದಲ್ಲಿ ಇತ್ತೀಚೆಗೆ ಹೋಮಶಾಸ್ತ್ರ ಹಾಳು ಮಾಡುವಂಥ ಘಟನೆಗಳು ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಮಸ್ಯೆ ಇನ್ನೂ ಕಾಡ್ತಿದೆ. ಬಡತನ ರೇಖೆಗಿಂತ ಇನ್ನೂ ಕೆಳಗಡೆ ಇದ್ದಾರೆ. ಅವರು ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಏನು ದುಡ್ಡು ಹಾಕಿ ಅದು ಏನು ನಡೀತಾ ಇದೆ ತಮಗೆಲ್ಲ ಗೊತ್ತು. ಹೀಗಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ. ನೀವು ಕಂಡಂತೆ ಶಿಕ್ಷಣದ ವ್ಯವಸ್ಥೆ ಡೌನ್ ಆಗಿದೆ. ಹೇಗೆ? ಕಾಂಗ್ರೆಸ್ ನಮ್ಮ ಕಡುವೈರಿ. ನಾನು BJP ಅಥವಾ ರಾಜಕೀಯಕ್ಕೆ ಬಂದದ್ದೇ ಕಾಂಗ್ರೆಸ್ ವಿರುದ್ಧ ಒಂದು ನಿಲುವು ತೆಗೆದುಕೊಂಡು. ಪಕ್ಷ ಅನ್ನೋದು ಯಾವತ್ತೂ ದೊಡ್ಡದು. ಹೀಗಾಗಿ ನಾವು ಎಂದೂ ಕಾಂಪ್ರಮೈಸ್ ಆಗಿಲ್ಲ. ಆ ಥರ ಒಳ ಒಪ್ಪಂದಗಳು ಇಲ್ಲಿಲ್ಲ. ಇಲ್ಲೇ ಬಂದ್ಗಟ್ಲೆ ಹೋರಾಟ ಮಾಡ್ತಾರೆ ಸರ್. ರಾತ್ರಿನಾಗ ಅವರು ಒಂದೇ ಇರ್ತಾರೆ, ನಮ್ಮನ್ನ ಬಲಿ ಕೊಡ್ತಾರೆ. ಇವರು ಹಣಕಾಸಿನ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ, ಆದ್ರೆ ಕೆಲಸ ಮಾಡಬೇಕಾದವರು ರಾಜ್ಯ ಸರ್ಕಾರದವರು. ಡೆವಲಪ್ಮೆಂಟ್ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು. ಇದು ನಮ್ಮ ನಿಲುವು. ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರು ಕೂಡ ಎಲ್ಲ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಎಲ್ಲ ಮಾತಾಡಿದ್ದಾರೆ. ಅದನ್ನು ಒಂದು ತಾರ್ಕಿಕ ಅಂತ್ಯ ತರೋರು. ನಾನು ಸೌಮ್ಯ ಸ್ವಭಾವ ಅಂದ್ರೇನು, ಜನರಲ್ ಆಗಿ ನನಗೆ ಸ್ವಲ್ಪ ತಾಳ್ಮೆ ಹೆಚ್ಚು ಮತ್ತು ಸೌಮ್ಯ ಸ್ವಭಾವ ಇರ್ಬೋದು. ಬಟ್ ಸಂದರ್ಭ ಬಂದಾಗ ನನ್ನಂಥ ಕಠಿಣ ನಿಲುವುಗಳನ್ನ ಯಾರೂ ತೆಗೆದುಕೊಂಡಿಲ್ಲ. ಶಿಸ್ತುಬದ್ಧವಾಗಿ ನನ್ನದು ಜೀವನ ಇರೋದ್ರಿಂದ ನನಗೆ ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಬರುವಂಥ 2028 ಚುನಾವಣೆಯಲ್ಲಿ ನಾವು ಬರ್ತೀವಿ. ಅವಾಗ ಇವೇನು ಸಮಸ್ಯೆಗಳಿಗೆ ಎಲ್ಲ ಪರಿಹಾರವನ್ನು ಕಂಡುಕೊಳ್ತೀವಿ. ವಾರ್ತಾ ಭಾರತಿ ಡಿಜಿಟಲ್ಗೆ ಸ್ವಾಗತ. ನಾನು ಹಜರತ್ ನದಾಫ್. ವೀಕ್ಷಕರೇ, ನೇರ ಮಾತು ವಿಶೇಷ ಸಂದರ್ಶನಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಹುಬ್ಳಿ ಧಾರವಾಡದ BJPಯ ಪ್ರಭಾವಿ ನಾಯಕರಾದಂಥ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಲಿಂಗರಾಜ್ ಪಾಟೀಲ್ ಅವರು. ಹಾಗಾದರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಶೇಷವಾಗಿ ನೀವು ವಿಧಾನ ಪರಿಷತ್ತಿನ ಸದಸ್ಯರೇ ಆಯ್ಕೆ ಆಗಿದ್ರಿ. ವಾರ್ತಾ ಭಾರತಿ ಕಡೆಯಿಂದ ನಿಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಲಿಂಗರಾಜ್ ಪಾಟೀಲ್ ಅವರ ರಾಜಕೀಯದ ಪಯಣ ಹೇಗೆ ಆರಂಭ ಆಯಿತು? 1989ರಲ್ಲಿ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು ರಾಮರಥ ಯಾತ್ರೆಯನ್ನು ತೆಗೆದುಕೊಂಡು ಹುಬ್ಳಿಗೆ ಬರ್ತಾ ಇರೋದು ಗೊತ್ತಾಯ್ತು ನಮಗೆ. ಒಂದು ಕ್ಯೂರಿಯಾಸಿಟಿ. ಅವಾಗ ಇಡೀ ದೇಶಾದ್ಯಂತ ಯಾತ್ರೆ ನಮ್ಮ ಹುಬ್ಬಳ್ಳಿಗೆ ಬರ್ತಾಯಿದೆ ಅಂದಾಗ ನಾವೆಲ್ಲರೂ ಹೋಗಿ ಅದು ಜಾಯ್ನ್ ಆಗಿದ್ದಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆನೇ ನನಗೆ ಒಂದಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಈ ಅಲಂಕಾರ ಮಾಡಲಿಕ್ಕೆಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಸಹಜವಾಗಿ ಹೋಗಿರೋದು. ಅಲ್ಲಿಂದ ಆ ಒಂದು ರಾಜಕೀಯ ಪಯಣ ಪ್ರಾರಂಭ ಆಯಿತು. ತದನಂತರ ಇಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ಉಪಾಧ್ಯಕ್ಷನಾಗಿ ನನಗೆ ಘೋಷಣೆ ಮಾಡಿದ್ರು 1992ರಲ್ಲಿ. ಮತ್ತು ಅದೇ ಸಂದರ್ಭದಲ್ಲಿ 92ರಿಂದ 94 ಈ ರಾಣಿ ಚೆನ್ನಮ್ಮ ಮೈದಾನ ಹೋರಾಟ, ತಾವೇನು ಈದ್ಗಾ ಮೈದಾನ ಹೋರಾಟ ಅಂತೀರಿ, ಆ ಸಂದರ್ಭದಲ್ಲಿ ಕೂಡ ನಮ್ಮ ಮನೆ ಮೊದಲು ಅಲ್ಲೇ ನಿಲಿಜಿನ್ ರೋಡದಲ್ಲೇ ಇತ್ತು, ಶಿಂದೆ ಕಾಂಪ್ಲೆಕ್ಸ್ ಕಾಟನ್ ಮಾರ್ಕೆಟ್ದಲ್ಲಿ. ಹೀಗಾಗಿ ಇಡೀ ನಗರ ಸ್ತಬ್ಧವಾದಾಗ ನಾನು ಅಲ್ಲೇ ಇದ್ದು ಅದನ್ನು ಮುಂಚೂಣಿಯಲ್ಲಿ ಇದ್ಕೊಂಡು ನಾವೆಲ್ಲ ಹೋರಾಟ ಮಾಡಿದಂಥವ್ರು. ಆ ಸಂದರ್ಭದಲ್ಲಿ ಅಲ್ಲಿಂದ ನಮ್ಮ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು. ನಮ್ಮ ಕೆಲಸ ನೋಡಿ ನಮ್ಮ ಸಂಘದ ಹಿರಿಯರು ಇರ್ಬೋದು, ಪಕ್ಷದ ಹಿರಿಯರೆಲ್ಲ ಕೂಡಿ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾ ಬಂದರು. ನಂತರ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾದೆ, ಯುವ ಮೋರ್ಚಾ ರಾಜ್ಯ ಅಧ್ಯಕ್ಷನಾದೆ, ಮಹಾನಗರ ಜಿಲ್ಲಾ ಅಧ್ಯಕ್ಷನಾದೆ, ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾದೆ, ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಈಗ ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ಇನ್ನೂ ಅಷ್ಟು ಬೆಳೆದಿರ್ಕಿಲ್ಲ. ಈಗ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು ಸಾಕಷ್ಟು ಪ್ರವಾಸಗಳನ್ನು ಮಾಡ್ತಾ ಹೆಚ್ಚಾಗಿ ಇಲ್ಲಿ ಹುಬ್ಳಿಗೆ ಬಂದೆ, ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋಗ್ತಾಯಿದ್ರು. ಅವಾಗ ನಮ್ಮ ಹತ್ರ ಕಾರ್ ಇತ್ತು. ಹೀಗಾಗಿ ನಮ್ಮ ಜೊತೆನೂ ಅವ್ರ ಒಡನಾಟ ಅಲ್ಲಿಂದನೂ ಪ್ರಾರಂಭ ಆಯಿತು. ಅವ್ರನ್ನ ಕರ್ಕೊಂಡು ಬರೋದಾಗಲಿ, ಬಿಟ್ಟು ಬರೋದಾಗಲಿ, ಅಥವಾ ನಮ್ಮ ಕಾರ್ ಜೊತೆ ಅವ್ರ ಜೊತೆ ಉತ್ತರ ಕರ್ನಾಟಕ ಪ್ರವಾಸ ಮಾಡೋದಾಗಲಿ. ಒಟ್ಟಿನಲ್ಲಿ ಸಂಘಟನೆ ಅಂದರೆ ಒಂದು ಕಾಂಗ್ರೆಸ್ಸು ಜನತಾದಳ ವಿರುದ್ಧ ಅವಾಗ ನಾವೇನು ಹೋರಾಟ ಮಾಡ್ತಾ ಬಂದಿದ್ವಿ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಹುಬ್ಳಿ ಧಾರವಾಡದಲ್ಲಿ ಭಾಳಷ್ಟು ಅನಾನುಕೂಲತೆ ಇತ್ತು, ಭಾಳಷ್ಟು ಅಭಿವೃದ್ಧಿ ಕುಂಠಿತವಾಗಿತ್ತು. ಹೀಗಾಗಿ ಎಲ್ಲದರ ವಿರುದ್ಧ ನಾವು ದಿನನಿತ್ಯ ಹೋರಾಟ ಮಾಡ್ತಿದ್ವಿ. ನಾವು ನಮ್ಮ ಅಶೋಕ್ ಕಾಟ್ವಿ ಅವರು, ನಾವು ರಂಗಾಬದಿಯವರು, ಸೋಮಲಿಂಗಪ್ಪ ಮರೆಯೋಡವರು, ಹುಚ್ಚಪ್ಪ ರೂಗಿ, ಈ ಥರ ಹಳೆಯ ಕಾರ್ಯಕರ್ತರೆಲ್ಲ ಸೇರಿ ದಿನನಿತ್ಯ ಹೋರಾಟ, ಒಂದಿಲ್ಲ ಒಂದು ಕಾರ್ಯಕ್ರಮ. ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಹೋರಾಟ ಇದೆ, ಆ ಥರ ಅಲ್ಲ. ನೀವು ಹೋರಾಟ ಅಂದರೆ ರಸ್ತಾ ರೋಕೋ ಅಂದರೆ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಿದ್ವಿ, ಅರೆಸ್ಟ್ ಆಗ್ತಿದ್ವಿ ಅಥವಾ ಹೊಡೆತ ತಿಂತಿದ್ವಿ ಪ್ಲಸ್ ಕೇಸ್ ಹಾಕ್ಸ್ಕೊತಿದ್ವಿ. ಅಷ್ಟರ ಮಟ್ಟಿಗೆ ನಾವು ಹೋರಾಟ ಮಾಡ್ತಾಯಿದ್ವಿ. ಹೀಗಾಗಿ
ಅದು ಅದೇ ಹುಚ್ಚಿನಲ್ಲಿ ಅದೇ ಒಂದು ಇದರಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಹೋರಾಟ ಮಾಡ್ತಾ ಪಕ್ಷದ ನಮ್ಮ ನಾಯಕರು ಏನು ಕರೆ ಕೊಡ್ತಾರೆ ಅದಕ್ಕೆಲ್ಲ ಸ್ಪಂದಿಸ್ತಾ ಕೆಲಸ ಮಾಡ್ತಾ ಹೋದ್ವಿ. ಎಲ್ಲ ಕಡೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಅಷ್ಟಾಗಿ ಪಕ್ಷ ಬೆಳೆದಿರಲಿಲ್ಲ. ಸೊ ಅಲ್ಲಿಯೂ ಕೂಡ ನಾವು ಪ್ರವಾಸ ಮಾಡಿ ಸನ್ಮಾನ್ ಜಗದೀಶ್ ಶೆಟ್ಟರ್ ಇರ್ಬೋದು, ನಾವು ಅಥವಾ ಪ್ರಹ್ಲಾದ್ ಜೋಶಿ ಅವರತ್ತು ನಮ್ಮೆಲ್ಲ ಹಿರಿಯ ನಾಯಕರು ರಾಜ್ಯದಿಂದ ಬರ್ತಾಯಿದ್ರು. ಅವ್ರ ಜೊತೆ ತಿರುಗಾಡಿ ಎಲ್ಲ ಪಕ್ಷ ಸಂಘಟನೆಗೋಸ್ಕರ ಮಾಡಿದ್ದು ನನಗೆ ಹಂತವಾಗಿ ಈ ಮಟ್ಟಕ್ಕೆ ಪಕ್ಷದಲ್ಲಿ ನಾನು ಬಂದು ನಿಂತಿದ್ದೀನಿ. ಈ ನಮ್ಮ ಹೋರಾಟದ ಏನು ಬದುಕಿನ ಜೀವನದಲ್ಲಿ ಹಾಗಾದರೆ ನಿಮ್ಮ ಪಕ್ಷ ನಿಮಗೆ ಯಾವ್ಯಾವ ಹುದ್ದೆಗಳನ್ನು ಕೊಟ್ಟಿದೆ ಇಲ್ಲಿವರೆಗೆ? ಆಗಲೇ ಹೇಳಿದೆ, ನಾನು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ, ರಾಜ್ಯದ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ಇಲ್ಲಿ 3 ಬಾರಿ ಗ್ರಾಮಾಂತರ ಮತ್ತು ಮಹಾನಗರ ಜಿಲ್ಲೆ 3 ಬಾರಿ ಜಿಲ್ಲಾಧ್ಯಕ್ಷನಾಗಿದ್ದೀನಿ ನಾನು. ಅದು ಬಹುಶಃ ಅದು ವಿಶೇಷ. ಯಾಕಂದರೆ ಈಗ ಅಧ್ಯಕ್ಷ ಸ್ಥಾನ ಸಿಗೋದೇ ಕಷ್ಟ, ಯಾಕಂದರೆ ಪಕ್ಷ ಬೆಳೆದ್ಬಿಟ್ಟಿದೆ. ಆವಾಗ ಯಾರೂ ಪಕ್ಷಕ್ಕೆ ದುಡಿಲಿಕ್ಕೆ ಅಷ್ಟಾಗಿ ಜನ ಬರ್ತಿರ್ಲಿಲ್ಲ. ಮತ್ತು ಅವಾಗೆಲ್ಲ ನಮ್ಮದು ಹಣಕಾಸಿನ ಸ್ಥಿತಿ ಪಕ್ಷದಾಗಲಿ ಯಾರ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ನಾವು ಒಂಥರ ಏನೋ ಹುಚ್ಚು, ಅದು ಸಂಘಟನೆ ಮಾಡ್ಬೇಕಂತೇಳಿ ಕೈಲಿ ಖರ್ಚು ಮಾಡಿ ಟೈಮ್ ತೆಗೆದು ಎಲ್ಲ ಬಿಸ್ನೆಸ್ ನೆಗ್ಲೆಕ್ಟ್ ಮಾಡಿ ಓಡಾಡಿ ಪಕ್ಷ ಕಟ್ಟಿದ್ವಿ ನಾವು. ಅದನ್ನೆಲ್ಲ ನೋಡಿ ಪಕ್ಷದ ಹಿರಿಯರು ನನಗೆ ವಿಭಾಗದ ಸಹಪ್ರಭಾರಿ ಮಾಡಿದರು. ಅಂದರೆ ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಧಾರವಾಡ ಜಿಲ್ಲೆ ಉಸ್ತುವಾರಿಯಾಗಿ ಮಾಡಿದರು. ಆಮೇಲೆ ಪ್ರಭಾರಿಗೂ ಕೆಲಸ ಮಾಡಿದೆ. ಆಮೇಲೆ ಬೇರೆ ಬೇರೆ ಬೈ ಎಲೆಕ್ಷನ್ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ನನಗೆ ಉಸ್ತುವಾರಿಯನ್ನಾಗಿ ಮಾಡಿದರು. ಅನಂತಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲಾ ಒಂದು ಚುನಾವಣೆಯಲ್ಲಿ ಅವರು ಚುನಾವಣೆಯನ್ನು ಒಂದು ಸಲ ನಾನು ಪ್ರಭಾರಿಯಾಗಿ ಕೆಲಸ ಮಾಡಿದೆ. ಈ ಕಡೆ ಬಾಗಲಕೋಟೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಗದ್ದಿಗೌಡರ ಚುನಾವಣೆಗೂ ನಾನು ಪ್ರಭಾರಿಯಾಗಿದ್ದೆ. ಬಾಯ್ ಎಲೆಕ್ಷನ್ ಸುಮಾರು ಸಲ ಎಲ್ಲೆಲ್ಲಿ ಬಾಯ್ ಎಲೆಕ್ಷನ್ ಅಂತ ಅಲ್ಲೆಲ್ಲ ನಾವು ಹೋಗಿ ನಿಂತು ಮಾಡೋದ್ರ ಜೊತೆಗೆ ಹೆಚ್ಚಿನ ಜವಾಬ್ದಾರಿನ ಪಕ್ಷ ನನ್ನಿಂದ ಅಪೇಕ್ಷೆ ಪಟ್ಟಿದ್ದಕ್ಕೆ ನಾನು ಅದ್ರ ತಕ್ಕಂಗೆ ನಾನು ಕೆಲಸ ಮಾಡ್ತಾ ಬಂದೆ ಪ್ರಾಮಾಣಿಕವಾಗಿ. ಹೀಗಾಗಿ ಇವತ್ತು ನಾನು 37 ವರ್ಷ ಆಯಿತು ಪಕ್ಷದಲ್ಲಿ ಇದ್ಕೊಂಡು. ಬಿಗಿನಿಂಗ್ದೇನೂ ಒಂದಿಲ್ಲ ಒಂದು ಸ್ಥಾನಮಾನದಲ್ಲಿ ಪಕ್ಷ ನನಗೆ ಸಂಘಟನೆಯಲ್ಲಿ ತೋರಿಸ್ಕೊಂಡಿದೆ. ಹೀಗಾಗಿ ಇವತ್ತು ನಾನು ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅದು ಅವಧಿ ಮುಗಿದು ಹೋಗಿತ್ತು, ಆದರೂ ಈ ಹಿಂದೆ ಹೂಡಾ ಅಧ್ಯಕ್ಷರು ಕೂಡ ಅದು ತಾವು ಹೇಳ್ದಂಗೆ ಯಾವಾಗ ನಮ್ಮ ಸಮ್ಮಿಶ್ರ ಸರ್ಕಾರ ಬಂತು ಒಂದು ಸಲ 2007ರಲ್ಲಿ 6 ತಿಂಗಳ ಕಾಲ ಮಾತ್ರ ನಾನು ಹೂಡಾ ಅಧ್ಯಕ್ಷನಾಗಿದ್ದೆ. ಅದರಲ್ಲೂ ಒಂದು ಇಲೆಕ್ಷನ್ ಬಂದಿತ್ತು. ಹಾಗೆ 2012ರಲ್ಲಿ ನಮ್ಮ ಸರ್ಕಾರ ಬಂದಾಗ ಕೂಡ ಅವಾಗ ಯಡಿಯೂರಪ್ಪನವ್ರು ಇದ್ದರು. ಅವಾಗೂ ಹೂಡಾ ಅಧ್ಯಕ್ಷ ಮತ್ತೆ ಅಂದರೆ ಹಿಂದೆ ಬರೀ 6 ತಿಂಗಳು ಸಿಕ್ಕಿದೆ ಅಂತೇಳಿ ಮತ್ತೊಂದು ಸಲ ನಾನು ಕೊಟ್ಟಿದ್ದರು. ಅವಾಗೂ ಕೂಡ 11 ತಿಂಗಳು ಮಾತ್ರ ನಾನು ಅಧ್ಯಕ್ಷನಾಗಿ ಭಾಳ ಒಂದು ಪ್ರಾಮಾಣಿಕತೆಯಿಂದ ನನ್ನ ಹೂಡಾ ಅಂದರೆ ಏನಂತ ಜನರಿಗೆ ಗೊತ್ತಿರಲಿಲ್ಲ, ಅದನ್ನು ತೋರಿಸಿಕೊಟ್ಟಂಥ ಹೆಮ್ಮೆ ನನಗಿದೆ. ಭಾಳಷ್ಟು ಕೆಲಸವನ್ನು ಮಾಡಿದ್ದೆ. ಅದನ್ನೆಲ್ಲ ಗಮನಿಸಿ ನನಗೆ ಪಕ್ಷ ಅದೇ ಒಂದು ಎಲ್ಲ ರೀತಿಯ ಗೌರವವನ್ನು ನೀಡಿ ಸಂಘಟನೆ ಒಳಗೆ ಕೆಲಸ ಮಾಡಲಿಕ್ಕೆ ಒಂದು ಹುರುಪನ್ನು ಮಾಡ್ತಾ ಇದ್ವಿ. ಇಲ್ಲಿವರೆಗೆ ಬಂದು ತಲುಪಿದ್ವಿ. ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಸರಿ ಇಲ್ಲ, ಇಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದೆ ಅಂತ ಪ್ರತಿದಿನ ವರದಿ ಆಗ್ತಾ ಇದೆ. ಏನು ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ತಾವು ತಪ್ಪು ತಿಳ್ಕೊಬೇಡ್ರಿ, ಮಾಧ್ಯಮದಲ್ಲಿ ಸುದ್ದಿ ಬೇಕಾಗುತ್ತೆ. ಹೀಗಾಗಿ ಬರುತ್ತೆ ಇಲ್ಲಂತಲ್ಲ. ಮತ್ತು ಯಾವುದೇ ಪಕ್ಷ ಇರ್ಬೋದು, ನಮ್ಮದೇ ಅಂತಲ್ಲ, ಎಲ್ಲ ಪಕ್ಷಗಳಲ್ಲಿ ಸ್ವಲ್ಪ ಗೊಂದಲಗಳು ಇದ್ದದ್ದು ನಿಜ ಇರ್ತದೆ. ನಮ್ಮ ಪಕ್ಷದಲ್ಲೂ ಅದೇ ರೀತಿ ಗೊಂದಲ ಸ್ವಲ್ಪಗಳು ಇದ್ದಾವೆ. ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ರಾಜ್ಯದ ನಾಯಕರು ಸಮರ್ಥರಿದ್ದಾರೆ. ಕೇಂದ್ರ ನಾಯಕತ್ವ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲೇ ಅಗದಿ ವಿಶ್ವದಲ್ಲೇ ಮೆಚ್ಚುವಂಥ ಸರ್ಕಾರವನ್ನು ಕೊಟ್ಟಿದ್ದಾರೆ. ಭಾಳ ಶಕ್ತಿಯುತವಾದಂಥ ಸಂಘಟನೆ ಇಡೀ ದೇಶದಲ್ಲಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ನಾವು ಇಲ್ಲಿ ಸರ್ಕಾರ ಮಾಡಿದ್ದೀವಿ, ಸಾಕಷ್ಟು ಅನುಭವಿ ನಾಯಕರಿದ್ದಾರೆ. ಸ್ವಲ್ಪ ಸರ್ಕಾರ ಬಂದಾಗ ಆಯ್ತು ಅಥವಾ ಈ ಪಕ್ಷ ಬೆಳೆದಾಗ ಒಂದು ಸ್ವಲ್ಪ ಕಾರ್ಯಕರ್ತರಿಗಿರ್ಬೋದು, ಪ್ರಮುಖರಿಗೆ ಒಂದು ಸ್ವಲ್ಪ ಅಸಮಾಧಾನ ಆದಾಗ ಸ್ವಲ್ಪ ಅಲ್ಲೆಲ್ಲ ಅಪಸ್ವರ ಬರುತ್ತೆ. ದೇಶದಲ್ಲಿ ಬಿಜೆಪಿ ಸುಭದ್ರವಾಗಿದೆ, ಕರ್ನಾಟಕದಲ್ಲಿ ಇಲ್ಲ. ಹಿರಿಯರ ಕಿರಿಯರ ನಡುವೆ ಸಮನ್ವಯತೆ ಕೊರತೆ ಇದೆ. ಹಾಗೇನಿಲ್ಲ, ಕರ್ನಾಟಕದಲ್ಲೂ ಸುಭದ್ರವಾಗಿದೆ. ಬೇಕಾದ್ರೆ ನಾನು ಹೇಳಿಕೆ ಕೊಡೋದು ನೀವು ಬೇಕಾದ್ರೆ ಬರೆದಿಟ್ಕೊಳ್ರಿ. ಮುಂದಿನ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಆ ರೀತಿ ಸಂಘಟನೆ ನಮ್ಮದಿದೆ. ಇವತ್ತಿರುವಂಥ ಸ್ವಲ್ಪ ಗೊಂದಲಗಳನ್ನ ನಾವು ಸರಿ ಮಾಡ್ಕೊಳ್ತೀವಿ. ಸರ್, ಮೊನ್ನೆ ನಡೆದ ನಿಮ್ಮ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯಿತು, ಆಣೆ ಪ್ರಮಾಣ ಕೂತು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡ್ತೀವಿ ಅಂದರು. ಏನು ಸರ್ ಇದೆಲ್ಲ ಪ್ರಕ್ರಿಯೆ? ಏನಾಯ್ತು ಸರ್ ನಡೆದಿದ್ದಲ್ಲೇ? ಒಂದು ಆ ರೀತಿ ಆಗಬಾರ್ದಾಗಿತ್ತು, ಆಯಿತು. ಆದರೆ ನಮ್ಮದು ಗೆಲುವಂತೂ ಆಗಿದೆ. ಆದರೆ ಆಗಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಮ್ಮೆಲ್ಲ ಹಿರಿಯರು ಭಾಳ ಗಂಭೀರವಾಗಿ ಅದನ್ನು ಪರಿಗಣಿಸಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮ ವಿರೋಧ ಪಕ್ಷ ನಾಯಕರನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ಜೊತೆಗೆ CT ರವಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಸಂಪೂರ್ಣವಾದಂಥ ವರದಿಯನ್ನು ತೆಗೆದುಕೊಂಡಿದ್ದಾರೆ. ನನ್ನ ಒಂದು ವರದಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಬಹುಶಃ ಸದ್ಯದಲ್ಲಿಯೇ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಯಾರಂತೇಳಿ. ಆ ಒಂದು ಇದ್ರ ಬಗ್ಗೆ ನಮ್ಮ
ಮೇಲಿನ ಕೇಂದ್ರ ನಾಯಕರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ಅದನ್ನು ಸರಿ ಮಾಡ್ತಾರೆ. ಸರ್, ಈ ನಮ್ಮ ಜಿಲ್ಲೆಗೆ ಬರುವುದಾದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇತ್ತೀಚೆಗೆ ಕೋಮ ಸ್ವಾಸ್ಥ್ಯ ಹಾಳು ಮಾಡುವಂಥ ಘಟನೆಗಳು ನಡೀತಾ ಇವೆ. ಈ ಥರ ಘಟನೆಯಿಂದ ಎಲ್ಲೋ ಒಂದು ಕಡೆ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಅನ್ನಿಸ್ತಾ ಇಲ್ವ ಸರ್? ಬಹುಶಃ ನೀವು 25-30 ವರ್ಷಗಳ ಕೆಳಗಡೆ ಈ ಪ್ರಶ್ನೆ ಕೇಳಿದರೆ ನಾನು ಒಪ್ಕೊಳ್ತಿದ್ದೆ. ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂಚೆ ಎಷ್ಟು ಗುಂಡಾಗಿರಿತ್ತು, ಎಷ್ಟು ಕೋಮ ಸೌಹಾರ್ದತೆ ಅಂದರೆ ಕೆಟ್ಟಿತ್ತು ಅನ್ನೋದನ್ನು ಹಿಂದಿನ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಅವಾಗೆಲ್ಲ ಪ್ರತಿ ಸಲ ಕರ್ಫ್ಯೂ ಆಗ್ತಾಯಿತ್ತು, ಗಲಾಟೆಗಳಾಗ್ತಿದ್ವು, ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾಯಿದ್ವು. ಆದರೆ ಇತ್ತೀಚೆಗೆ ಆ ರೀತಿ ಯಾವುದೇ ಗಲಾಟೆಗಳು ಆಗಿಲ್ಲ. ಎಲ್ಲೋ ಕೆಲವೊಂದು ಕಡೆ ನೋಡಿ ಮತಾಂಧ ಮುಸ್ಲಿಮರು ಕೆಲವೊಂದು ಲವ್ ಜಿಹಾದ್ ಪ್ರಕರಣದಲ್ಲಿರ್ಬೋದು, ಅಥವಾ ಅವರ ಒಂದು ಅನೈತಿಕ ಚಟುವಟಿಕೆಗಳ ಬಗ್ಗೆ ಇರ್ಬೋದು, ಅಥವಾ ಕೆಲವೊಂದು ದೇಶ ವಿರೋಧಿ ಚಟುವಟಿಕೆಗಳು ಏನು ಮಾಡ್ತಾರೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ. ಅದರ ವಿರುದ್ಧ ನಾವು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿರ್ಬೋದು. ಅದು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ಆ ರೀತಿ ನೋಡಿದಾಗ ಹಿಂದಿನ ಇದು ಘಟನಾವಳಿ ನೋಡಿದಾಗ ಇವತ್ತು ಶಾಂತ ರೀತಿಯಲ್ಲಿ ಇದೆ ಹುಬ್ಬಳ್ಳಿ ಧಾರವಾಡ, ಏನು ತೊಂದರೆ ಇಲ್ಲ. ಆದರೆ ಒಂದಷ್ಟು ಲ್ಯಾಂಡ್ ಮಾಫಿಯಾ ಅದು ಇತ್ತೀಚೆಗೆ ನಡೆದು ನನ್ನ ಗಮನಕ್ಕಿದೆ. ಅದನ್ನು ಈ ರಾಜ್ಯ ಸರ್ಕಾರ ಸರಿಯಾಗಿ ಹ್ಯಾಂಡಲ್ ಮಾಡ್ಬೇಕು, ಅದನ್ನು ನಾನು ಮನವಿ ಮಾಡ್ಕೋತೀನಿ ಅವರಲ್ಲಿ. ಸರ್, ಧಾರವಾಡ ಜಿಲ್ಲೆಯಲ್ಲಿ ಅತಿ ಚರ್ಚೆಯಲ್ಲಿರುವಂಥವು ಈ ಸರ್ ಇಲ್ಲೇ ನೀರಾವರಿ ಸಮಸ್ಯೆ ಇದೆ, ಶಿಕ್ಷಣದ ಸಮಸ್ಯೆ ಇದೆ, ಹಾಸ್ಪಿಟಾಲಿಟಿ ಸಮಸ್ಯೆಗಳು ಇವೆ, ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಮಸ್ಯೆ ಇನ್ನೂ ಕಾಡ್ತಿದೆ, ಬಡತನ ರೇಖೆಗಿಂತ ಇನ್ನೂ ಕೆಳಗಡೆ ಇದ್ದಾರೆ. ಇಲ್ಲಿ ಚರ್ಚೆ ಆಗ್ತಾ ಇರುವವರು ಒಂದು ಕೋಮ ಸೌಹಾರ್ದತೆ, ಕೋಮ ಬಗ್ಗೆ, ಲವ್ ಜಿಹಾದ್, ಇವೆಲ್ಲ ಚರ್ಚೆ ಇವೇ ಪ್ರಚಲಿತ ಇದೆ ಹೊರತು ಇದ್ರ ಬಗ್ಗೆ ಚರ್ಚೆ ಯಾಕೆ ಆಗ್ತಾ ಇಲ್ಲ ಸರ್? ಒಂದು ಎಜುಕೇಷನ್ ಬಗ್ಗೆ ತಮಗೊತ್ತು, ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಅಂದರೆ ವಿಶೇಷವಾಗಿ ಧಾರವಾಡ ವಿದ್ಯಾಕಾಶಿ ಅಂತಲೇ ಹೆಸರಿದೆ. ಸಾಕಷ್ಟು ಅದ್ರ ಬಗ್ಗೆ ಅಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೊಂದು ಎಲ್ಲ ಪ್ರಯತ್ನದಿಂದ IIT ಬಂದಿದೆ, IIT ಬಂದಿದೆ, ಸಾಕಷ್ಟು ಅನುದಾನಗಳನ್ನ ಯೂನಿವರ್ಸಿಟಿಗಳೆಲ್ಲ ಕೊಡಿಸಿದ್ದಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಏನೇನು ಸವಲತ್ತುಗಳು ಹಾಸ್ಟೆಲ್ಗಳನ್ನ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ಸರ್ಕಾರ BJP ಸರ್ಕಾರ ಇದ್ದಾಗ ಏನೇನು ಮಾಡಬೇಕು ನಾವು ಮಾಡಿದ್ವಿ. ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವರು ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಏನು ದುಡ್ಡು ಹಾಕಿ ಅದು ಏನು ನಡೀತಾ ಇದೆ ತಮಗೆಲ್ಲ ಗೊತ್ತು. ಹೀಗಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಇವತ್ತಿಗೂ ಸ್ಯಾಲ್ರಿ ಅಂದರೆ ನೌಕರರ ಒಂದು ವೇತನವನ್ನು ಕೂಡ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹೀಗಾಗಿ ಅವರಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಲಿಂಗರಾಜ್ ಪಾಟೀಲ್ ಅವರು ಕಂಡಂಥ ಧಾರವಾಡ ವಿದ್ಯಾಕಾಶಿ, ಇವಾಗಲೂ ವಿದ್ಯಾಕಾಶಿ ಇದೆ. ಬಟ್ ಕಳೆದ 10 ವರ್ಷಗಳಿಂದ SLC ಆಗಿರ್ಬೋದು, PUC ಆಗಿರ್ಬೋದು, ನಮ್ದು ಡೌನ್ ಹೋಗ್ತಾ ಇದೆ ಹೊರತು ರೇಸ್ ಆಗ್ತಾ ಇಲ್ಲ. ಅಂದ್ರೆ ನೀವು ಕಂಡಂತೆ ಶಿಕ್ಷಣದ ವ್ಯವಸ್ಥೆ ಡೌನ್ ಆಗಿದೆ ಹೇಗೆ? ಖಂಡಿತವಾಗಿಯೂ. ಯಾಕಂದ್ರೆ ನಾನು ಕೂಡ ಒಂದು ಶಾಲೆಯನ್ನು ಮತ್ತು ಕಾಲೇಜನ್ನು ನಡೆಸ್ತೀನಿ. ಅದರ ಬಗ್ಗೆ ಎಲ್ಲ ಆಗು ಹೋಗುಗಳು ನನಗೆ ಗೊತ್ತಿದೆ, ಅದರಲ್ಲಿರುವಂಥ ನ್ಯೂನ್ಯತೆಗಳು ಗೊತ್ತಿದೆ. ಇಲ್ಲಿ ಸರ್ಕಾರದ ಒಂದು ಲೋಪದೋಷಗಳು ಭಾಳ ಇರೋದರಿಂದ, ಭಾಳಷ್ಟು ಅಧಿಕಾರಿಗಳ ಸಮನ್ವಯ ಕೊರತೆ ಇರೋದರಿಂದ ಅದು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಬೇರೆ ವ್ಯವಸ್ಥೆಯಲ್ಲಿ ಸ್ವಲ್ಪ ನಮ್ಮ ಈ ಭಾಗ ಹಿಂದುಳಿದದ್ದಂತೂ ನಿಜ. ಆದರೆ ತಾವು ಗಮನಿಸಿರ್ಬೋದು, ಹೋದ ವರ್ಷ ಅವರು ಈ ಒಂದು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡು ಇಲ್ಲಿಯ ಜಿಲ್ಲಾಧಿಕಾರಿ ಇರ್ಬೋದು, ಎಲ್ಲ ಅಧಿಕಾರಿಗಳು ಸೇರಿ ಒಂದು ಅಭಿಯಾನವನ್ನು ತೆಗೆದುಕೊಂಡು ಇಲ್ಲಿಯ ರಿಸಲ್ಟ್ SSLC ರಿಸಲ್ಟ್ ಚೆನ್ನಾಗಿ ಬರಲಿಕ್ಕೆ ಏನೆಲ್ಲ ಪ್ರಯತ್ನ ಹಾಕಿದ್ದು ನೋಡಿ ತಾವು ನೋಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಒಳ್ಳೆಯ ರಿಸಲ್ಟ್ ಬಂದಿದೆ. ಬಹುಶಃ ಅದು ಮುಂದುವರಿಸ್ತಾರಂತ ನನಗೆ ವಿಶ್ವಾಸ ಇದೆ. ಸರ್, ರಾಜಕೀಯದಲ್ಲಿ ನಿಮ್ಮಷ್ಟು ಅನುಭವ BJPಲಿಗೆ ಸದ್ಯ ಸಂಪೂರ್ಣ ಅನುಭವ ಇರೋರು ನೀವು. ಸರ್, ಏನು ಸರ್ ಹುಬ್ಬಳ್ಳಿ ಧಾರವಾಡದಲ್ಲಿ ಒಳ ಒಪ್ಪಂದದ ರಾಜಕೀಯ ನಡೆಯುತ್ತೆ ಅನ್ನೋ ಚರ್ಚೆ ಇದೆ ಸರ್. ಕಾಂಗ್ರೆಸ್ ಇರ್ಬೋದು, BJP ಹೊರಗಡೆ ರಾಜಕಾರಣ ಅಂತಂದಾಗ ಗದ್ದಲ ಮಾಡ್ತಾರೆ. ಬಟ್ ಒಳಗಡೆ ಸಾಯಂಕಾಲ ಆದ ನಂತರ ಎರಡು ಒಂದೇ ಮನೆ ಇವು, 2 ಬಾಗಿಲುಗಳಿವೆ. ನೋಡಿ, ನಾನು ಇದನ್ನು ಒಪ್ಪುವುದಿಲ್ಲ. ಕಾಂಗ್ರೆಸ್ಸು ನಮ್ಮ ಕಡುವೈರಿ. ನಾನು BJP ಅಥವಾ ರಾಜಕೀಯಕ್ಕೆ ಬಂದದ್ದೇ ಕಾಂಗ್ರೆಸ್ ವಿರುದ್ಧ ಒಂದು ನಿಲುವು ತೆಗೆದುಕೊಂಡು ಅವತ್ತು ಅವ್ರ ವಿರುದ್ಧ ಹೋರಾಟ ಮಾಡಿ ಬಂದಂಥವ್ರು. ನಮ್ಮಂಥ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ, ಅಥವಾ ಈಗ ಬೇರೆ ಪಕ್ಷದವ್ರು ತೆಗೆದುಕೊಂಡ್ರು ಕೂಡ ಇಡೀ ರಾಜ್ಯ ಅಲ್ಲ ದೇಶದಲ್ಲೇ ಎಲ್ಲರೂ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಬಂದೇ ತಮ್ಮ ರಾಜಕೀಯ ಅಸ್ತಿತ್ವವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಾವು ಕಾಂಗ್ರೆಸ್ ನಮ್ಮ ಕಡು ವಿರೋಧಿ. ಅವ್ರ ಜೊತೆ ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ ನಮ್ಮದು. ಎಲ್ಲೋ ಒಬ್ಬರಿಬ್ಬರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಹೋಗಿರ್ಬೋದು, ಆದರೆ ಪಕ್ಷ ಅನ್ನೋದು ಯಾವತ್ತೂ ದೊಡ್ಡದು. ಹೀಗಾಗಿ ನಾವು ಎಂದೂ ಕಾಂಪ್ರಮೈಸ್ ಆಗಿಲ್ಲ. ಆ ಥರ ಒಳ ಒಪ್ಪಂದಗಳು ಇಲ್ಲಿಲ್ಲ, ಬೇರೆ ಕಡೆ ಇರ್ಬೋದು, ನಮ್ಮಲ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP
ಈ ನಾಯಕರ ಬಗ್ಗೆ ನಾವು ಕಾರ್ಯಕರ್ತರು ನೋಡಿದಾಗ ಏನು ಬಿಡ್ರಿ ಸರ್, ಹಗಲೆಲ್ಲ ಅವ್ರು ಇಲ್ಲೇ ಬಂದ್ಗಟ್ಲೆ ಹೋರಾಟ ಮಾಡ್ತಾರೆ ಸರ್, ರಾತ್ರಿನಾಗ ಅವ್ರು ಒಂದೇ ಇರ್ತಾರೆ, ನಮ್ಮನ್ನ ಬಲಿ ಕೊಡ್ತಾರ್ರಿ ಇವರು. ಇಲ್ಲ, ಈಗ ಯಾರೊಬ್ಬರು ಅಂದರೆ ಕೆಲವು ಕಾರ್ಯಕರ್ತರಿಗೆ ಅಸಮಾಧಾನ ಇದ್ದಾಗ ಆ ಥರ ಭಾವನೆಗಳನ್ನ ವ್ಯಕ್ತಪಡಿಸಿರ್ಬೋದು. ಅದು ನೀವು ಯಾವುದಾದ್ರು ಎಕ್ಸಾಂಪಲ್ ಕೊಡಿ. ನಾನಂತೂ ಇಂಥ ಕೆಲವೊಂದು ವಿಷಯಗಳನ್ನ ನಮ್ಮ ಕೋರ್ ಕಮಿಟಿಯಲ್ಲಿ ನಾನು ಚರ್ಚೆ ತೆಗೆದುಕೊಳ್ತೀನಿ, ನಮ್ಮ ವರಿಷ್ಠರ ಗಮನಕ್ಕೆ ತಂದಿದ್ದೀನಿ ನಾನು. ಹಂಗೇನಾದರೂ ವಿಶೇಷ ಸಂದರ್ಭಗಳು ಬಂದಾಗ ಏನಾದರೂ ಈ ಥರ ಸುದ್ದಿ ಬಂದಾಗ ನಾವು ಚರ್ಚೆ ಮಾಡ್ತೀವಿ. ಈ ಕಾರ್ಯಕರ್ತರು ಹೇಳ್ತಾರೆ ಸರ್, ಉತ್ತರ ಕರ್ನಾಟಕದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತರಿಪ್ಪ ಅಂದ್ರೆ ಎರಡೂ ಪಕ್ಷದ ಒಬ್ಬರು ಧ್ವನಿ ಎತ್ತಂಗಲ್ಲ ನಮ್ಮ ಸಮಸ್ಯೆ ಬಗ್ಗೆ. ಇಲ್ಲೆಲ್ಲ ಓಕೆ ನಾವು ಈ ಸಲ ಮಾತಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ ಅಂತಾರ. ಈಗ ಬೇರೆ ಜಿಲ್ಲೆನ ಹೋಲಿಸಿದ್ರೆ ಹಾಸನ ನೋಡಿ, ದಾವಣಗೆರೆಯಿಂದ ಆಚೆ ಹೋದ್ರೆ ಈ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದವು. ಬಟ್ ನಮ್ಮ ಹುಬ್ಳಿ ದಾವಣಿ ಇನ್ನೂ ಹೆಂಗೈತಿ ಹಂಗೈತ್ರಿ, ಯಾರು ಧ್ವನಿ ಎತ್ತಂಗ ಸರ್ ಎರಡೂ ಪಕ್ಷದವ್ರು ಅನ್ನೋದು ಜನರ ಮಾತು ಸರ್. ನಾನು ಆಗಲೇ ಹೇಳಿದೆ, ನಾವೆಲ್ಲ ಹೋರಾಟ ಬಂದಂಥವ್ರು. ಸೊ ಹೋರಾಟದ ಪ್ರತಿಫಲವಾಗಿ ನಾವು ಯಾವಾಗ ನಮ್ಮ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬಂದಾಗ ಹೈಯೆಸ್ಟ್ ಅಂದರೆ ಮ್ಯಾಕ್ಸಿಮಮ್ ಅನುದಾನವನ್ನು ಈ ಭಾಗಕ್ಕೆ ತಂದು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದು ನಾವು ನೋಡಿರ್ಬೋದು. ಈ ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಇದ್ದರೂ ಕೂಡ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಾಗಲಿ ಬೇರೆ ಬೇರೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ, ಅಂದರೆ ವಿಶೇಷವಾಗಿ ಈ ರಿಂಗ್ ರೋಡ್ ರಸ್ತೆ ನೋಡ್ರಿ, ಅಥವಾ ಹುಬ್ಬಳ್ಳಿಯಲ್ಲಿ ಒಳಗಡೆ ಆಗ್ತಾ ಇರುವಂಥ ಡೆವಲಪ್ಮೆಂಟು, ಸಾಕಷ್ಟು ಏನು ಸಿಮೆಂಟ್ ರಸ್ತೆಗಳಾಗ್ತಾ ಇದ್ದಾವೆ, ಅವೆಲ್ಲ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಆಗ್ತಾ ಇದ್ದಾವೆ. ಈ ಫ್ಲೈಓವರು ಅಲ್ಲಿಂದ ಹಣಕಾಸಿನ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ, ಆದರೆ ಕೆಲಸ ಮಾಡಬೇಕಾದವರು ರಾಜ್ಯ ಸರ್ಕಾರದವರು, ಅವ್ರು ಸರಿಯಾಗಿ ಮಾಡ್ತಾಯಿಲ್ಲ, ಅವ್ರು ಸಹಕಾರ ಕೊಡ್ತಾಯಿಲ್ಲ. ಅಲ್ಲಿ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ, ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವರು. ಅವರು ಕರೆಕ್ಟಾಗಿ ಬೆಂಬಲ ಕೊಟ್ಟರೆ ಈಗಾಗಲೇ ಅದು ಫ್ಲೈಓವರ್ ಮುಗಿಬೇಕಾಯಿತು. ಬಿಕಾಸ್ ಆಫ್ ಫ್ಲೈಓವರ್ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿದೆ ಪಬ್ಲಿಕ್ಗೆ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಹುಬ್ಬಳ್ಳಿ ಧಾರವಾಡ ಜನತೆಗೆ, ಬಹುಶಃ ತಾವು ಇನ್ನೊಂದು 3 ರಿಂದ 6 ತಿಂಗಳು ಸ್ವಲ್ಪ ಅಂದರೆ ಈ ತೊಂದರೆಗಳನ್ನ ಅನುಭವಿಸಿದ್ರು ಕೂಡ ಬರುವಂಥ ದಿನಗಳಲ್ಲಿ ಒಂದು 6 ತಿಂಗಳ ನಂತರ ನೋಡಿ ಯಾವ ರೀತಿ ಒಂದು ಸ್ವಚ್ಛ ಸುಂದರ ಹುಬ್ಬಳ್ಳಿ ಆಗೋದಿದೆ. ಯಾಕಂದರೆ ನಮ್ಮದೆಲ್ಲ ಮಹೇಶ್ ಸೈನಿಕ ಇರ್ಬೋದು, ಅರವಿಂದ್ ಬೆಲ್ಲದವ್ರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅಥವಾ ನಮ್ಮೆಲ್ಲ ನಾಯಕರುಗಳು ಈ ಭಾಗ ಅಭಿವೃದ್ಧಿ ಆಗಬೇಕಂತಲೇ ಕಂಕಣಬದ್ಧರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಇದು ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕಾಗ್ತದೆ ಒಂದ್ಸಲ, ಅಲ್ಲೇ ಆಟ ಆಡಬಾರ್ದು. ಅಂದರೆ ಡೆವಲಪ್ಮೆಂಟ್ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು, ಇದನ್ನು ನಮ್ಮ ನಿಲುವು. ಆದರೆ ಕಾಂಗ್ರೆಸ್ದವರು ಪದೇ ಪದೇ ಈಗ ತಾವು ಹೇಳ್ರಿ, ಸಂತೋಷ್ ಲಾಡ್ ಅವರು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಮಾಡಿದ್ದಾರೆ ನೀವೇ ಹೇಳ್ರಿ ನೋಡೋಣ. ಕಲಘಟಗಿಗೆ ತಮ್ಮ ಕ್ಷೇತ್ರವನ್ನೇ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವುದೇ ರೀತಿಯ ಸಹಕಾರ ಕೊಡಲಿಲ್ಲ ಅವರು, ಬರೀ ಮೋದಿ ಅವ್ರನ್ನ ಟೀಕೆ ಮಾಡ್ಕೊತ ಕುಂತಿದ್ರು, ಬೇರೆ ಏನು ಮಾಡಲಿಲ್ಲ ಅವರು. ನಾವು ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಹಣ ಸಿಗುತ್ತೆ ಅಂದರೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಸಂಪನ್ಮೂಲ ತರಬೇಕು ಪ್ರಹ್ಲಾದ್ ಜೋಶಿ ತಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ರಿಂಗ್ ರೋಡ್ಗಳು ಮೊದಲು ಎಲ್ಲ ಎಷ್ಟು ತೊಂದರೆ ಇತ್ತು ಹುಬ್ಬಳ್ಳಿಯಲ್ಲಿ, ಟ್ರಾಫಿಕ್ ಸಮಸ್ಯೆ ಇತ್ತು, ಎಲ್ಲ ಹೆವಿ ವೆಹಿಕಲ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾವೆ. ಈಗ ಇನ್ನೂ ಹಲವಾರು ಬದಲಾವಣೆಗಳು ಇನ್ನೂ ಸ್ವಲ್ಪ ದಿವಸದಲ್ಲಿ ನೀವು ಕಾಣ್ತೀರಿ. ಸರ್, ರಾಜ್ಯ ರಾಜಕೀಯದಲ್ಲಿ BJP ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಚರ್ಚೆಗಳು ನಡೀತಾ ಇದೆ, ಏನು ಸರ್ ನಿಮ್ಮ ಅಭಿಪ್ರಾಯ? ನೋಡಿ, ಸನ್ಮಾನ್ಯ ವಿಜೇಂದ್ರ ಅವರು 2.5 ವರ್ಷ ಮೇಲಾಯಿತು. ನಮ್ಮ ಸಂಘಟನೆಯ ವಿಷಯದಲ್ಲಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಚೇಂಜ್ ಆಗ್ತಾರೆ. ಸೊ ಈಗಂತೂ ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ. 3 ವರ್ಷ ಆದ ನಂತರ ನಮ್ಮ ಹೈಕಮಾಂಡ್ ಸೂಕ್ತ ತೀರ್ಮಾನವನ್ನು ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಳ್ತದೆ ಅಂತೇಳಿ ನಮಗೆ ವಿಶ್ವಾಸ ಅದ. ಈಗ ಇಲ್ಲಿ BJP ಇಂಥ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ, ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಅಂತ ಅನಿಸ್ತಾ ಇಲ್ವಾ ಸರ್? ನೋಡಿ, ನಾವು ನಂಬಿದ್ದು ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಸೊ ನಮ್ಮ ಸಂಘಟನೆ ಅಥವಾ ನಮ್ಮ ಮೂಲ ಉದ್ದೇಶ ದೇಶ ಮೊದಲು ಅನ್ನೋದು, ರಾಷ್ಟ್ರ ಮೊದಲು. ದೇಶಕ್ಕಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಆ ಒಂದು ವಿಶ್ವಾಸದೊಂದಿಗೆ ನಾವು ಕೆಲಸ ಮಾಡ್ತೀವಿ. ಯಾರು ನಮ್ಮ ಜೊತೆ ಬರ್ತಾರೆ ನಾವು ಕರ್ಕೊಂಡು ಹೋಗ್ತೀವಿ. ಯಾರಾದರೂ ಅವ್ರಿಗೆ ವೈಯಕ್ತಿಕವಾಗಿ ಅಸಮಾಧಾನ ಆಗಿದ್ದರೆ ಅವರು ಬಿಟ್ಟು ನಾವು ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ನಾವು. ಸರ್, ಹುಬ್ಬಳ್ಳಿ ಈ ಧಾರವಾಡ ಜಿಲ್ಲೆ ನವಲಗಿಂದ ಹಿಡ್ಕೊಂಡು ಮಹದಾಯ ಬಗ್ಗೆ ಸಾಕಷ್ಟು ಬಲಿದಾನಗಳಾದವು, ನಿರಂತರ ಹೋರಾಟ ನಡೀತಾ ಇದೆ. ಗೋವಾದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಇಲ್ಲಿಯೂ ಬೊಮ್ಮಾಯಿಯವರು ನೇತೃತ್ವ ನಿಮ್ದು BJP ಸರ್ಕಾರ ಇತ್ತು, ಯಡಿಯೂರಪ್ಪ ಸರ್ಕಾರ ಇತ್ತು. ಯಾಕೆ ಸರ್ ಮಹದಾಯಿ ಬಗ್ಗೆ ಇನ್ನೂ ಎಚ್ಚೆತ್ತ ಆಗ್ತಾ ಇಲ್ಲ? ಮಹದಾಯಿ ವಿಷಯಕ್ಕೆ ಹೇಳಬೇಕಂತಂದರೆ ಆ ಹೋರಾಟಕ್ಕೆ ಒಂದು ಕಿಚ್ಚನ್ನು ಹಚ್ಚಿ ಒಂದು ತಾರ್ಕಿಕ ಅಂತ್ಯಕ್ಕೆ ಸಮೀಪ ತಂದಂಥವ್ರು BJP ಅವರು. ನಾವೆಲ್ಲ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ, ಅವಾಗಿನ ಕಾಂಗ್ರೆಸ್ ಸರ್ಕಾರ ಅಲ್ಲಿಯೂ ಕೇಂದ್ರದಲ್ಲೂ ಇತ್ತು, ಗೋವಾದಲ್ಲೂ ಇತ್ತು, ರಾಜ್ಯದಲ್ಲೂ ಇತ್ತು, ಅವಾಗೂ ಮಾಡ್ಬೋದಿತ್ತು ಅವರು, ಇಲ್ಲಂತಲ್ಲ. ದರ್ ಆರ್ ಸಮ್ ಟೆಕ್ನಿಕಲ್ ಎರರ್ಸ್, ಪ್ರಾಬ್ಲಮ್ಸ್ ಇದ್ದಾವೆ. ಪರಿಸರ ಇಲಾಖೆದು ಇದು ಆಗಬೇಕು, ಆಮೇಲೆ ಟ್ರಿಬ್ಯುನಲ್ದಲ್ಲಿದೆ. ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅದು ಆ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಆಗೋದಿದೆ ಅಂತ ನನಗೆ ವಿಶ್ವಾಸ ಇದೆ. ಖಂಡಿತವಾಗಿಯೂ, ಯಾಕಂದ್ರೆ ನಾವು ಹೋರಾಟ ಮಾಡಿದ್ವಿ ಅಂತಂದರೆ ಅದಕ್ಕೆ ಒಂದು ಪರಿಹಾರ ರೂಪದಲ್ಲಿ ಅದಕ್ಕೆ ನಾವು ಕಂಡು ಹಿಡಿದೇ ಹಿಡಿತೀವಿ.
ಯಾಕಂದರೆ ನೀವು ಬೇರೆ ಎಲ್ಲ ವಿಷಯಗಳಿಗೂ ಗಮನಿಸಿದಾಗ, ದೇಶದ ಎಲ್ಲ ವಿಷಯಗಳು ಗಮನಿಸಿದಾಗ 1952ರಲ್ಲಿ ಜನಸಂಘ ಸ್ಥಾಪನೆ ಮಾಡಿ ಅವಾಗ ನಮ್ಮ ನಾಯಕರು ಏನು ಹೋರಾಟ ಮಾಡಿದ್ರು, ಆರ್ಟಿಕಲ್ 370 ಬಗ್ಗೆ ಇರ್ಬೋದು, ಕಾಶ್ಮೀರ ವಿಷಯ ಇರ್ಬೋದು, ಟ್ರಿಬಲ್ ತಲಾಕ್ ಇರ್ಬೋದು, ರಾಮ ಮಂದಿರ ವಿಷಯ ಇರ್ಬೋದು, ಏನು ಜ್ವಲಂತ ಸಮಸ್ಯೆಗಳಿದ್ದು ಅವಕ್ಕೆಲ್ಲಕ್ಕೂ ಪರಿಹಾರ ರೂಪವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಆಡಳಿತ ಕೊಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈ ಬರುವಂಥ ದಿನಗಳಲ್ಲಿ ಖಂಡಿತವಾಗಿ ಮಹದಾಯಿ ವಿಷಯಕ್ಕೆ ಸಮಸ್ಯೆಗೆ ಉತ್ತರ ಸಿಗಲಿದೆ. ಅಲ್ಲ ಸರ್, ಇಲ್ಲಿ ಧಾರವಾಡ ಜನತೆ ಮೊದಲು ಚುನಾವಣೆ ಬಂದಾಗ ಮೋದಿಯವರು ಬಂದರೆ ನಮ್ಗೆ ನೀರು ತೊಗೊಂಬರ್ತಾರೆ, ಇಲ್ಲಿ ನಾಯಕರು ಅಂದಿದ್ದು ಅದೇ. ಇದೇ ಯಡಿಯೂರಪ್ಪನವರು ನೆಹರು ಮಹದಾಯಿ ಅಂದ್ರೆ ಲೆಟರ್ ತೋರಿಸಿದ್ರು, ನಮ್ಮ ಅಧಿಕಾರಕ್ಕೆ ಬಂದು 2 ತಿಂಗಳಲ್ಲೇ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ, ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತ. ಈಗ ನೋಡಿ, ನಮ್ಮ ಸರ್ಕಾರ ಬಂದಾಗ ಇಲ್ಲಿ 24x7 ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೆಲ್ಲ ಒತ್ತು ಕೊಟ್ಟು ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ಸುಧಾರಿಸಿದ್ದಾರೆ. ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. L&T ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಆ L&T ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕಲ್ಲ ಇದ್ರ ಬಗ್ಗೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಮೊನ್ನೆ ಬೆಳಗಾವಿ ವಿಭಾಗ ಸಭೆಯಲ್ಲಿ ನಾವೆಲ್ಲ ಒತ್ತು ಕೊಟ್ಟು ಹೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು 1 ಕೋಟಿ ಒಂದೊಂದು ಕ್ಷೇತ್ರ ಕೊಡ್ತೀನಿ ಅಂತ ಅನೌನ್ಸ್ ಮಾಡುವಂಥ ಒಂದು ಒತ್ತಡವನ್ನು ಕೂಡ ನಾವು ತಂದಿದ್ದೀವಿ. ಈಗ ಇಲ್ಲಿ ನಮ್ಮ ಈ ಭಾಗದಲ್ಲಿ ನದಿಗಳ ಮೂಲ ಇಲ್ಲ, ಹೀಗಾಗಿ ಒಂದಷ್ಟು ಸಮಸ್ಯೆ ಇರೋದು ನಿಜ. ಆದರೆ ಡಿಸ್ಟ್ರಿಬ್ಯೂಷನ್ದಲ್ಲಿ ಒಂದಷ್ಟು ತೊಂದರೆ ಇರೋದ್ರಿಂದ ಮತ್ತು ಅದನ್ನು ಸರಿ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ದಿವಸ ತೊಂದರೆ ಆಗುತ್ತೆ. ವಿಶೇಷವಾಗಿ ನಮ್ಮ ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ನವಲಗುಂದ, ಕುಂದಗೋಳ, ಶಿಗ್ಗಾಂವಿ ಭಾಗ, ಈ ಭಾಗದಲ್ಲಿ ಯಾವುದೇ ನಮಗೆ ಸಣ್ಣದ ನದಿಗಳು ಇಲ್ಲ. ಇಲ್ಲಿವರೆಗೆ ಬಂದಂತ ಪಕ್ಷಗಳು ಸರ್, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹಾಕಿದ್ರು, ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹಾಕಿದ್ರು. ಬಟ್ ಇಲ್ಲಿ ಸಾಯ್ತಾ ಇರೋರು ರೈತರು. ಅದರ ಅರಿವು ನಮಗಿದೆ. ಹೀಗಾಗಿ ಇದು ಮಹದಾಯಿ ಯೋಜನೆಗೆ ಸಂಪೂರ್ಣವಾದಂಥ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಅದಕ್ಕೆ ಹೋರಾಟ ಮಾಡಿದ್ದ ಪ್ರತಿಫಲವಾಗಿ ಒಂದು ಹಂತಕ್ಕೆ ಬಂದದ. ಈಗ ಆಲ್ಮೋಸ್ಟ್ ಫೈನಲ್ ಆಗುವ ಹಂತಕ್ಕೆ ಬಂದದ. ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿರಿ, ಅದಕ್ಕೆ ಉತ್ತರ ಸಿಗ್ತದೆ. ನನ್ನ ವಿಶ್ವಾಸ ಅದ. ನಾವು ಇದನ್ನು ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರು ಕೂಡ ಎಲ್ಲ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಎಲ್ಲ ಮಾತಾಡಿದ್ದಾರೆ. ಅದನ್ನು ಒಂದು ತಾರ್ಕಿಕ ಅಂತ್ಯ ತರೋರಿದ್ದಾರೆ. ಯಾಕಂದ್ರೆ ಸರ್, ಇವತ್ತು ನೋಡಿ ಬರಗಾಲ ಪರಿಸ್ಥಿತಿ ಇದೆ ನಮ್ಮ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಧಾರವಾಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಿತ್ತಿದಂಥ ಹೆಸರು ಇರ್ಬೋದು, ಉದ್ದಿರ್ಬೋದು, ಹತ್ತಿ ಇರ್ಬೋದು, ಎಲ್ಲವೂ ಒಣಗಿ ಹೋಗ್ತಾ ಇದೆ. ಇಂತಹ ಸಮಯದಲ್ಲಿ ನೀರೇನಾದರೂ ಬಂದಿದೆ ಸ್ವಲ್ಪ ರೈತ ಉಳಿತಿದ್ದ, ಜೀವನ ಮಾಡ್ತಾ ಇದ್ದ. ಅಂದರೆ ಇಲ್ಲಿ ರೈತರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತವೆ 3 ಪಕ್ಷದವರು. ಈಗ ಅದ್ರ ಬಗ್ಗೆ ಇಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡೋದು ಬೇಡ. ಬಟ್ ಆದರೆ ನಾವು BJP ಸರ್ಕಾರ ಇದ್ದಾಗ, ಅದು ಯಡಿಯೂರಪ್ಪನವ್ರು ಇರ್ಬೋದು ಅಥವಾ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ರೈತರಿಗೆ ಕೊಟ್ಟಿರುವಂಥ ಎಲ್ಲ ಒಂದು ಸವಲತ್ತುಗಳು ನೋಡಿದಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರದವರು ಯಾವ ರೀತಿಯೂ ಆ ವಿಚಾರ ಮಾಡಿರಲಿಲ್ಲ. ಇವತ್ತು ರೈತರಿಗೆ ಬೆಳೆ ಹಾನಿಯಾದಾಗ, ರೈತರ ಫಸಲು ಹಾಳಾದಾಗ ಇರ್ಬೋದು, ಹಲವಾರು ಯೋಜನೆಗಳ ಮೂಲಕ ಅಥವಾ ರೈತರಿಗೆ ತೊಂದರೆ ಆಗಬಾರ್ದು ಹಣಕಾಸಿನ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನವರಿದ್ದಾಗ ಮತ್ತು 4,000 ಸೇರಿಸಿ 10,000 ಕೊಡ್ತಾಯಿದ್ರು. ಈ ಫಸಲ್ ಬಿಮಾ ಯೋಜನೆ ಮೂಲಕ ಜಾರಿಗೆ ತಂದವರೇ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇದನ್ನು ಕಾಂಗ್ರೆಸ್ ಮಾಡ್ಬೋದಿತ್ತಲ್ಲ. ಮತ್ತು ಹಲವಾರು ಈಗ ನ್ಯಾನೋ ಗೊಬ್ಬರ ತರಿಸೋ ಮೂಲಕ ಇರ್ಬೋದು, ಬೇರೆ ಬೇರೆ ಸಾಯಿಲ್ ಟೆಸ್ಟ್ ಬಗ್ಗೆ ಇರ್ಬೋದು, ಹಲವಾರು ಯೋಜನೆಗಳನ್ನು, ಗ್ರಾಮ ಸಡಕ್ ಯೋಜನೆಗಳನ್ನ ಎಲ್ಲ ಭಾರತೀಯ ಜನತಾ ಪಕ್ಷದವರೇ ಮಾಡಿದ್ದೀವಿ ನಾವು. ರೈತರಿಗಿರುವಂಥ ಕಾಳಜಿ ಕಾಂಗ್ರೆಸ್ದವ್ರಿಗಂತೂ ಇಲ್ಲ. ನಾವು ಸಂದರ್ಭ ಬಂದಾಗ, ಅವಕಾಶ ಸಿಕ್ಕಾಗ ಮ್ಯಾಕ್ಸಿಮಮ್ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ನಾವು. ಇದು ಉತ್ತರ ಕರ್ನಾಟಕದ ಇದಕ್ಕೆ ಒಂದು ಪೂರಕವಾಗಿ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಅಭಿವೃದ್ಧಿ ಆಗ್ತಾ ಇಲ್ಲ, ಮರೀಚಿಕೆ ಆಗಿದೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಲ್ಲ, ಶಿಕ್ಷಣ ಬಗ್ಗೆ ನೋಡ್ರಿ, ಈಗ ತಮ್ಗೆ ಗೊತ್ತಿದೆ, ಮುಂಚೆಯಿಂದನೂ ಮೈಸೂರು, ಬೆಂಗಳೂರು ಭಾಗದಲ್ಲಿ ಅವತ್ತಿನ ಮಹಾರಾಜರಿರ್ಬೋದು, ಒಟ್ಟು ಆಗಿನ ಸರ್ಕಾರಗಳು ಅಲ್ಲಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರು. ಈ ಭಾಗದಲ್ಲಿ ನಮ್ಮ ಮಠಾಧೀಶರಿ ಒಂದು ಸಹಾಯದಿಂದ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಬಂದು ಒಂದಷ್ಟು ಅವಕಾಶ ಮಾಡ್ತಾ ಇರೋದು ನಾವು ನೋಡಿದ್ದೀವಿ. ಆದರೆ ಶಿಕ್ಷಣದಲ್ಲಿ ಸುಧಾರಣೆ ಆಗಬೇಕಂತ ಕಲ್ಪನೆ ತಂದವರು ನಾವೇ ಭಾರತೀಯ ಜನತಾ ಪಕ್ಷದವರು. ಅದು ಸರ್ವ ಶಿಕ್ಷಣ ಅಭಿಯಾನ ಮೂಲಕ ಸನ್ಮಾನ್ಯ ವಾಜಪೇಯಿ ಅವರು ಕೊಟ್ಟಂಥ ಇದಿರ್ಬೋದು. ಈಗ ಇಲ್ಲಿ IIT ಬಂತು, IIT ಬಂತು, ಇದನ್ನೆಲ್ಲ ನಾವೇ ತಂದಿದ್ದೀವಲ್ಲ. ಅಂದ್ರೆ ನಾವು ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂತ ನಾವು ಇದು ಮಾಡ್ತಾ ಇದ್ವಿ. ರಾಜಕೀಯದಲ್ಲಿ ಬದಲಾವಣೆ ಆಯಿತು, ಅಭಿವೃದ್ಧಿಯಲ್ಲಿ ಆಗ್ತಾ ಇದೆಯಲ್ಲ, ಬರ್ತಾ ಇದೆ. ಇಲ್ಲಿ ಏನೇನು ಸಮಸ್ಯೆಗಳಿದೆ ಅವಕ್ಕೆ ಪರಿಹಾರ ನಾವು ರೂಪದಲ್ಲಿ ಕಂಡುಹಿಡ್ತಾ ಇದ್ವಿ. ಈಗ ಆರೋಗ್ಯದ ಬಗ್ಗೆ ಹೇಳಿದ್ರಿ, ಆಯುಷ್ಮಾನ್ ಸ್ಕೀಮ್ ತಂದು ಬಡ ರೋಗಿಗಳಿಗೂ ಕೂಡ 5 ಲಕ್ಷವರೆಗೆ ಅವರಿಗೆ ಉಚಿತವಾಗಿ ಆರೋಗ್ಯ ಕೊಡಲಿಕ್ಕೆ ತಂದವರು ನಾವು. ಹಿಂದೆ ಕೂಡ ಬೇರೆ ಬೇರೆ ಯೋಜನೆಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ರು.
ಮುಂದೆಯೂ ನಾವು ಮಾಡಲಿ. ಮೋದಿಯವ್ರ ಕನಸಿದೆ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ, ಅಂದರೆ ಸ್ವಸ್ಥ ಸಮಾಜ ನಿರ್ಮಿಸುವುದೇ ನಮ್ಮ ಗುರಿ ಅಂತ ಅವರು ಒಂದು ಕನಸು ಕಂಡುಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಬೇರೆ ರಾಜ್ಯದಲ್ಲಿರುವಂಥ ಸರ್ಕಾರಗಳು ಕೂಡ ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಬರುವಂಥ 2028 ಚುನಾವಣೆಯಲ್ಲಿ ನಾವು ಬರ್ತೀವಿ, ಅವಾಗ ಇವೇನು ಸಮಸ್ಯೆಗಳಿಗೆ ಎಲ್ಲ ಪರಿಹಾರವನ್ನು ಕಂಡುಕೊಳ್ತೀವಿ. ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಸಮತೋಲನ ಅಭಿವೃದ್ಧಿಗಾಗಿ ನಿಮ್ಮ ಯೋಜನೆಗಳು ಏನಿದವು ಸರ್? ನೋಡಿ, ಅದು ಸರ್ಕಾರ ಬಂದಾಗ ಯೋಜನೆಗಳು ಮಾಡೋದು ಬೇರೆ. ಆದರೆ ಹಿಂದೆ ಕೆಲವೊಂದು ಸಂದರ್ಭ ಬಂದಾಗ ಹಿಂದಿನ ಸರ್ಕಾರಗಳು ಈ ಭಾಗವನ್ನು ನಿರ್ಲಕ್ಷಿಸಿದ್ದು ನಿಜ. ಯಾವುದೇ ಪಕ್ಷ ಇರಲಿ, ಅಲ್ಲಲ್ಲ, ವಿಶೇಷವಾಗಿ ನೋಡಿ, ಈ ದೇಶದಲ್ಲಿ ಆಗಲಿ ಈ ರಾಜ್ಯದಲ್ಲಿ ಹೆಚ್ಚು ಆಳಿದ್ದು ಕಾಂಗ್ರೆಸ್ಸು. ತಿಳಿತಾ? ಅವ್ರು ಮನಸ್ಸು ಮಾಡಬೇಕಾಯಿತು. ಮತ್ತು ಈ ಭಾಗದ ಜನಪ್ರತಿನಿಧಿಗಳದ್ದು ಇಚ್ಛಾಶಕ್ತಿ ಕೊರತೆಯೂ ಇದೆ ಅಂತ ನನ್ನ ಭಾವನೆ, ಅದು ಯಾರದೇ ಪಕ್ಷ ಇರಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಕ್ಷದ ನಿಲುವು ಸ್ಪಷ್ಟ ಇದೆ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಹೇಗೆ ಏಕ ಭಾರತ ಶ್ರೇಷ್ಠ ಭಾರತ ಆಗಬೇಕಂತ ಕನಸ್ಕೊಂಡಿದ್ದೀವಿ ನಾವು, ಅದೇ ರೀತಿ ಸ್ವಚ್ಛ ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನೀವು ಹೋಗ್ರಿ, ಇವತ್ತು ಏನಾದರೂ ಉತ್ತಮ ರಸ್ತೆಗಳನ್ನ ನೀವು ನೋಡ್ತಾ ಇದ್ದರೆ ಅದು BJP ಸರ್ಕಾರದಲ್ಲಿ ಆಗಿರೋದು. ಇದು ನೀವು ಯಾರು ಬೇಕಾದ್ರೆ ಹೋಗಿ ಕೇಳಿದ್ರು ಹೇಳ್ತಾರೆ, ನಮ್ಮ ವಿರೋಧಿಗಳು ಕೂಡ ಹೇಳ್ತಾರೆ. ಆ ರೀತಿ ಅಭಿವೃದ್ಧಿಗಳು ಆಗಿದ್ದಾವೆ. ಸರ್, ಧಾರವಾಡ ರಾಜಕಾರಣಕ್ಕೆ ಬಂದರೆ ಶಿಸ್ತು ಸಮೀಕ್ಷೆ ಅಧ್ಯಕ್ಷರು ನೀವು, ಎಲ್ಲೇ ಒಂದು ಕಡೆ ನಿಮ್ಮ ಪಕ್ಷದಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಹಾಗೇನಿಲ್ಲ, ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗೊಂದಲ ಇರೋದು ನಿಜ, ಅದು ಎಲ್ಲ ಪಕ್ಷದಲ್ಲಿ ಇರ್ತದೆ. ಅದನ್ನು ಸರಿ ಮಾಡುವಂಥ ನಾಯಕತ್ವ ನಮ್ಮ ಪಕ್ಷದಲ್ಲಿದೆ. ಮತ್ತು ಯಾವಾಗ ಆ ಥರ ಗೊಂದಲಗಳಿದ್ದಾವೆ ತಕ್ಷಣ ನಮ್ಮ ಕೋರ್ ಕಮಿಟಿ ಸಭೆ ಸೇರೋದ್ರು ಇರ್ಬೋದು, ಈ ಎಲ್ಲ ಹಿರಿಯರು ಕೂತು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡ್ತೀವಿ. ಏನು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಾಯಕರ ಗುದ್ದಾಟ ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಮತ್ತು ತೆಂಗಿನಕಾಯಿ ನಡುವೆ ಇನ್ನೂ ಮುಸ್ಕಿನ ಗುದ್ದಾಟ ಇದೆ. ಎಲ್ಲಿ? ನಮಗಂತೂ ಏನು ಕಂಡಿಲ್ಲ. ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಮಾತುಗಳು ಕೇಳಿ ಬರ್ತಾವೆ ಸರ್. ಮಾತುಗಳು ಕೇಳಿ ಸತ್ಯನಾ ಸುಳ್ಳ ಸರ್? ಇದೇ ನನ್ನ ಪ್ರಶ್ನೆ. ಇದು ನಾನು ಒಪ್ಪೋದಿಲ್ಲ, ಸುಳ್ಳಿದು. ಯಾಕಂತಂದ್ರೆ ಸರ್, ಇದಕ್ಕೆ ಪೂರಕವಾಗಿ ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರು ಮೊದಲು ಏನಿದ್ರಲ್ಲ ಕಾಂಗ್ರೆಸ್ ಸೇರೋಕ್ಕಿಂತ ಮೊದಲ ಪಕ್ಷದ ಚಟುವಟಿಕೆಗಳಿಗೆ ಅವ್ರನ್ನ ಕರಿತಾ ಇಲ್ಲ. ಅದನ್ನ ಉದಾಹರಣೆಗೆ ಮಲ್ಲಿಕಾರ್ಜುನ ಸಾವ್ಕಾರ್ ಇರ್ಬೋದು, ನಾಗೇಶ್ ಕಲಬುರ್ಗಿ ಅಂತವ್ರು, ಇವು ಯಾರು BJP ಕಾಣಿಸ್ಕೊಳ್ತಾ ಇಲ್ಲ ಕಾರ್ಯಕ್ರಮದಲ್ಲಿ. ಅದು ಪಕ್ಷ ಗಮನಿಸ್ತದೆ. ಯಾಕಂದ್ರೆ ಈಗ ಯಾವುದೂ ಪದಾಧಿಕಾರಿ ಘೋಷಣೆ ಆಗಲಿ ಸಂಘಟನೆ ಪುನರ್ರಚನೆ ಈಗ ಸದ್ಯಕ್ಕಿಲ್ಲ. ಯಾಕಂದ್ರೆ 3 ವರ್ಷಕ್ಕೊಂದ್ಸಲ ಆಗ್ತದೆ. ಬಹುಶಃ ಇನ್ನು 4-5 ತಿಂಗಳ ನಂತರ, ಸೆಪ್ಟೆಂಬರ್ ನಂತರ ನಮ್ಮ ರಾಜ್ಯ ಅಧ್ಯಕ್ಷರು ಚೇಂಜ್ ಆದರೆ ಅಥವಾ ಅವರೇ ಕಂಟಿನ್ಯೂ ಆದರೂ ಕೂಡ ಅವಾಗ ರೀಶಫಲ್ ಆಗುತ್ತೆ. ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮದು ರೀಶಫಲ್ ಆಗ್ತಾ ಇರ್ತಲ್ಲ, ಆ ಸಂದರ್ಭದಲ್ಲಿ ಅವಕಾಶಗಳು ಯಾರ್ಯಾರಿಗೆ ಕೊಡಬೇಕು ಏನು ಪಕ್ಷ ತೀರ್ಮಾನ ಕೈಗೊಳ್ಳುತ್ತದೆ. ಸರ್, ಲಿಂಗರಾಜ್ ಪಾಟೀಲ್ ಅವರು ನಿಮಗೆ ಒಂದಿಷ್ಟು ಪ್ರಶ್ನೆ ಅವರಿಗೆ ನನಗೆ. ಸರ್, ಯಾಕೆ ಸರ್ ನಿಮ್ಮನ್ನ ಲೇಟಾಗಿ ಗುರ್ತು ಮಾಡ್ತಾ ಎಲ್ಲೊಂದು ಕಡೆ ನೀವು ಪಕ್ಷಕ್ಕೆ ದುಡ್ದಿದ್ದು ನೋಡಿದರೆ ಅದೆಲ್ಲ ಮಾಡಿದರೆ ಇಷ್ಟೊತ್ತಿಗೆ ಶಾಸಕರು ಸಚಿವರಾಗಬೇಕಿತ್ತು. ನಿಮ್ಮ ಸೌಮ್ಯ ಸ್ವಭಾವನೇ ನಿಮಗೆ ಮುಳುವಾಯ್ತಾ ರಾಜಕೀಯದಲ್ಲಿ? ನಾನು MLA ಆಗಬೇಕು, MP ಆಗಬೇಕು, ಆ ರೀತಿ ಕನಸ್ಕೊಂಡು ರಾಜಕೀಯಕ್ಕೆ ಬಂದವನಲ್ಲ. ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಬಂದಂಥವನು. ಆ ಸಂದರ್ಭದಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಇರ್ಬೋದು, ಪ್ರಹ್ಲಾದ್ ಶೆಟ್ಟಿ, ಬೇರೆ ಬೇರೆ ಪಕ್ಷ ಸಂಘಟನೆ ಮಾಡ್ತಾ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಅಲ್ಲಿ MLA ನಾವು ಯಾಕೆ ಯಾರೂ ಇರಲಿಲ್ಲ ಅವಾಗ. ಸೊ ಬೇರೆದವ್ರನ್ನ ಕರ್ಕೊಂಡ್ಬಂದು ಅಲ್ಲೆಲ್ಲ ಸಂಘಟನೆ ಮಾಡಿ ಅವ್ರನ್ನ MLA ಮಾಡಿದ್ವಿ ನಾವು. ಅದು ನನಗೆ ಹೆಮ್ಮೆ ಇದೆ. ನನಗೆ ಆ ರೀತಿ ನಾನು MLA ಆಗಬೇಕು, MLC ಆಗಬೇಕು ಅಂತಿಲ್ಲ. ಅವಕಾಶ ಬಂದಾಗ ನೋಡೋಣ ಅಂತ ಇದ್ದೆ. ಅದು ನೀವು ಏನಂತೀರನ್ರಿ, ಅದು ಈಗ ಅವಕಾಶ ಬಂದಿದೆ, ಅವಕಾಶ ಪಕ್ಷ ಒಂದು ಕೊಟ್ಟಿದೆ. ನಾನು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ, ನನ್ನಂಥ ಹಲವಾರು ಕಾರ್ಯಕರ್ತರಿದ್ದಾರೆ. ನನಗಿಂತೂ ಸೀನಿಯರ್ ವರ್ಕರ್ಸು ಕೂಡ ಪಕ್ಷಕ್ಕೆ ಜನಸಂಘ ಕಾಲದಿಂದ ದುಡಿದವ್ರಿಗೂ ಎಷ್ಟೋ ಅಂದರೆ ಒಂದು ಅಧಿಕಾರ ಸಿಕ್ಕಿಲ್ಲ. ಅಟ್ಲೀಸ್ಟ್ ನಾನು 2 ಬಾರಿ ಸ್ವಲ್ಪ ಅವಧಿ ಆದರೂ ಕೂಡ ಗೂಢಾಧ್ಯಕ್ಷರಾಗಿದ್ದೆ. ಆದರೆ ಪೂರ್ಣ ಪ್ರಮಾಣದ ಕ್ರಿಯಾಶೀಲ ಕಾರ್ಯಕರ್ತನಾಗಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಪ್ಪ ಇಷ್ಟು ದುಡಿತಾ ಇದೆಯಾ ಏನಾದರೂ ಆಗಂತ ಕಾರ್ಯಕರ್ತರದು ಎಲ್ಲರದ್ದು ಒತ್ತಡದ ಮೇರೆಗೆ ಕೆಲವೊಂದು ಕಡೆ ನಾನು ಕೇಳಿದ್ದು ನಿಜ. ಕೆಲವೊಂದು ಪಕ್ಷದ ಒಂದು ತೀರ್ಮಾನದಂತೆ ಕೆಲವರಿಗೆ ನನ್ನ ಹೆಸರಿದ್ದರೂ ಕೂಡ ಕೊನೆಗಳಿಗೆ ಚೇಂಜ್ ಆಗಿದ್ದು ನಿಜ. ಆಗ ನಾನೆಲ್ಲ ಪಕ್ಷ ತೀರ್ಮಾನಕ್ಕೆ ಬದ್ಧನಾಗಿ ಕೆಲಸ ಮಾಡ್ತಾ ಬಂದಿದ್ದೆ. ಯಾಕಂದ್ರೆ ನಾನು ಸಾಯುವವರೆಗೂ BJPಯಲ್ಲಿ ಸಿಗಲಿ ಬಿಡಲಿ. ಆದರೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಅದು ನಾನು ಪಕ್ಷಕ್ಕೆ ಚಿರಋಣಿಯಾಗಿದ್ದೇನೆ. ಪಕ್ಷದ ಕಾರ್ಯಕರ್ತರಿಗೆ ನನಗೆ ಇರುವಂಥ ಅಭಿಮಾನ ತಾವೆಲ್ಲ ನೋಡಿದಿರಿ. ಅಂದರೆ ಸಾಮಾನ್ಯ ಕಾರ್ಯಕರ್ತನಿಗೆ, ಯಾಕಂದರೆ ನಾನು ನನ್ನ ಕುಟುಂಬದ ಯಾರೂ ರಾಜಕೀಯದಲ್ಲಿಲ್ಲ ಮತ್ತು ನಾನೇನು ಭಾಳ ದೊಡ್ಡ ಶ್ರೀಮಂತ ಮನೆತನದಿಂದ ಬಂದಂಥವನು ಅಲ್ಲ. ಹೀಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಗುರುತಿಸಿ ಜವಾಬ್ದಾರಿ ಕೊಡುವಂಥ
ಪಕ್ಷ ಇರೋದು ಭಾರತೀಯ ಜನತಾ ಪಕ್ಷದ ಮಾತ್ರ. ಅಲ್ಲ, ನಿಮ್ಮ ಏನು ಈ ನಿಲುವುಗಳಿದಾವಲ್ಲ ಸರ್, ಸೌಮ್ಯ ಸ್ವಭಾವ ಆಗಿರ್ಬೋದು, ರಾಜಕೀಯವಾಗಿ ಯಾವುದೇ ಪಕ್ಷ ಇರಲಿ, ರಾಜಕೀಯವಾದ ಯಾವುದೇ ವ್ಯಕ್ತಿ ಇರಲಿ, ರಾಜಕೀಯವಾಗಿ ಟೀಕೆ ಮಾಡ್ತಾ ಬಂದ್ರಿ ಹೊರತು ಯಾವುದೇ ಒಂದು ಧರ್ಮ ವಿರುದ್ಧವಾಗಿ, ಯಾವುದೋ ಒಂದು ಜಾತಿ ವಿರುದ್ಧವಾಗಿ ಎಂದೂ ಮಾತಾಡಿದವರಲ್ಲ. ಈ ಥರ ಒಂದು ಸೌಮ್ಯ ಸ್ವಭಾವದ ರಾಜಕೀಯವಾಗಿ ಪ್ರಬುದ್ಧತೆಯಿಂದ ಒಂದು ಪಕ್ಷವನ್ನು ಟೀಕೆ ಮಾಡ್ತಾ ರಾಜಕೀಯದಲ್ಲಿ ಇರುವಂಥವ್ರಿಗೆ ಅವಕಾಶಗಳು ಕಡಿಮೆನಾ ಸರ್? ಹಾಗೇನಿಲ್ಲ. ನಾನು ಸೌಮ್ಯ ಸ್ವಭಾವ ಅಂದ್ರೇನು, ಜನರಲಾಗಿ ನಂಗೆ ಸ್ವಲ್ಪ ತಾಳ್ಮೆ ಹೆಚ್ಚು ಮತ್ತು ಸೌಮ್ಯ ಸ್ವಭಾವ ಇರ್ಬೋದು. ಬಟ್ ಸಂದರ್ಭ ಬಂದಾಗ ನನ್ನಂಥ ಕಠಿಣ ನಿಲುವುಗಳನ್ನ ಯಾರೂ ತೆಗೆದುಕೊಂಡಿಲ್ಲ. ನಾನು ಪಕ್ಷದ ಕೆಲವೊಂದು ಸಂದರ್ಭದಲ್ಲಿ ಅಶಿಸ್ತು ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ನೇರವಾಗಿ ಯಾರಿಗೇನು ಹೇಳಬೇಕು ಹೇಳಿದ್ದೀನಿ ನಾನು, ಯಾರಿಗೇನು ಹೇಳಬೇಕು ಹೇಳಿದ್ದೀನಿ ನಾನು. ಹೀಗಾಗಿ ನನಗೆ ಈ ಕಾರ್ಯಕರ್ತರದ್ದು ಹಲವಾರು ಪ್ರಮುಖರು ನನಗೆ ಸ್ಟ್ರಿಕ್ಟ್ ಆಫೀಸರ್ ಅಂತಾರೆ, ಜಿಲ್ಲಾಧಿಕಾರಿ ಅಂತಾರೆ, ಹೆಡ್ ಮಾಸ್ಟರ್ ಅಂತಾರೆ. ಆಮೇಲೆ ಹಿಂಗಾಗಿ ನಾನು ಸ್ಟ್ರಿಕ್ಟ್ ನನ್ನ ವೈಯಕ್ತಿಕ ಜೀವನ ಅಷ್ಟೇ ಅಲ್ಲ, ಸಂಘಟನೆ ಇರ್ಬೋದು, ಬೇರೆ ಎಲ್ಲ ಸಂದರ್ಭಗಳಲ್ಲಿ ನಾನು ಶಿಸ್ತುಬದ್ಧವಾಗಿ ನನ್ನದು ಜೀವನ ಇರೋದ್ರಿಂದ ನನಗೆ ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಕೂಡ ಎಲ್ಲೆಲ್ಲಿ ನನಗೆ ಅಷ್ಟು ಕಂಪ್ಲೇಂಟ್ ಮಾಡಿದ್ದೇವೆ ಅದನ್ನು ನೇರವಾಗಿ ನನ್ನ ಇತಿಮಿತಿಯೊಳಗೆ ಪಕ್ಷದ ಒಂದು ನಮ್ಮ ಚೌಕಟ್ಟಿನೊಳಗೆ ಯಾರಿಗೇನು ನೋಟಿಸ್ ಕೊಡಬೇಕು, ಯಾರನ್ನ ತೆಗಿಬೇಕು ಎಲ್ಲ ತೀರ್ಮಾನ ಮಾಡಿ. ಶಿಸ್ತು ಸಂಸ್ಥೆ ಅಧ್ಯಕ್ಷರಿದ್ದಾಗ ನಿಮ್ಮವರೇ, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ತಾರೆ ಸರ್, ಅವರನ್ನೇ ಪಕ್ಷದಿಂದ ಹೊರಗಡೆ ಇಡಬೇಕು ನೀವು. ಆ ಲೆಟ್ರ್ ಬರೆಯೋತ್ನಾಗ ಏನು ಅನಿಸ್ತಿತ್ತು ಸರ್ ನಿಮ್ಗೆ? ನೋವಾಗುತ್ತೆ ಒಂದು ಸಲ. ಅವರು ಪಾಪ ಅವ್ರಿಗೆ ತೊಂದರೆ ಆದಾಗ, ಅನ್ಯಾಯ ಆದಾಗ, ಏನೋ ಭಾವನೆಗಳು ವ್ಯಕ್ತಪಡಿಸಿದಾಗ. ಆದರೆ ಪಕ್ಷದ ವಿರುದ್ಧ ಹೇಳಬಾರ್ದು ಅಂತ ನಾವು ಪದೇ ಪದೇ ಹೇಳ್ತಿರ್ತೀವಿ. ನಾವು ಯಾಕೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ನಂಬ್ಕೊಂಡವ್ರು ನಾವು. ಆ ರೀತಿ ಕಾರ್ಯಕರ್ತರನ್ನ ನಾವು ಬೆಳೆಸಿದ್ದೀವಿ. ಎಲ್ಲೋ ಕೆಲವೊಬ್ಬರು, ಅದರಲ್ಲೂ ವಿಶೇಷವಾಗಿ ಹೊರಗಿಂದ ಬಂದಂಥವ್ರು ಅಥವಾ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅರಿತುಕೊಳ್ಳದೇ ಇರೋಂಥವ್ರು ಈ ರೀತಿ ತಪ್ಪುಗಳು ಮಾಡಿದಾಗ ಅವ್ರಿಗೆ ತಿದ್ದಿ ಕರೆದು ಮಾತನಾಡಿಸಿ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಬದಲಾವಣೆ ಮಾಡಿದ್ದೀವಿ. ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಹೊರಗೆ ಹಾಕಿದ್ದು ನಿಜ. ಹೊರಗೆ ಹಾಕುವ ಸಂದರ್ಭ ಬಂದಾಗ ಒಂದಷ್ಟು ನಮಗೂ ನೋವಾಗುತ್ತೆ. ಯಾಕಂದರೆ ಅವರು ದುಡ್ದಿರ್ತಾರಪ್ಪ, ಆಗಬಾರ್ದು ಅಂತ ನಾನು. ಸರ್, ನಾನು ಕೊನೆ 2 ಪ್ರಶ್ನೆಗಳು ಸರ್. ಹುಬ್ಬಳ್ಳಿಯ ರಸ್ತೆಗಳೆಲ್ಲ ಹದಗೆಟ್ಟಿವೆ, ಕೆಲಸಗಳು ಪ್ರಾರಂಭ ಆಗಿದೆ, ಆಮೆಗತಿಯಲ್ಲಿ ನಡೀತಾ ಇದೆ. ನೋಡಿ, ಹುಬ್ಬಳ್ಳಿ ರಸ್ತೆಗಳು ಹದಗೆಟ್ಟಿದ್ದು ಈ ಸದ್ಯಕ್ಕೆ ಫ್ಲೈಓವರ್ ಮಾಡ್ತಾ ಇದ್ದಾರಲ್ಲ ಅಲ್ಲೆಲ್ಲ ಹದಗೆಟ್ಟಿದೆ, ಅದನ್ನು ನಾನು ಒಪ್ಕೊಳ್ತೀನಿ. ಅದನ್ನು ಸರಿ ಮಾಡುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಸನ್ಮಾನ ಮಹೇಶ್ ಟೆಂಕಾಯ್ ಇರ್ಬೋದು ಮತ್ತು ನಮ್ಮ ಸಂಸದರಂಥ ಪ್ರಹ್ಲಾದ್ ಜೋಶಿ ಅವರು ಎವ್ರಿ ವೀಕ್ ವಾಚ್ ಮಾಡ್ತಾ ಇದ್ದಾರೆ, ಆಫೀಸರ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಎಷ್ಟೇ ಅಡೆತಡೆ ಇದ್ದರೂ ಕೂಡ ನಾವು ಬೆನ್ನತ್ತಿ ಕೆಲಸ ಮಾಡಾಕ್ತೀವಿ. ಆಗಲೇ ಹೇಳಿದೆ ನಾನು, ಇನ್ನೊಂದು 5-6 ತಿಂಗಳು ತಡ್ರಿ, ಅವೆಲ್ಲ ರಸ್ತೆಗಳು ಆದು ಅಂದರೆ ಅಷ್ಟೊತ್ತಿಗೆ ಫ್ಲೈಓವರ್ ಮುಗಿತದೆ. ಅವಾಗೆಲ್ಲ ಎಕ್ಸ್ಟೆನ್ಷನ್ದಲ್ಲಿ ಹೋಗ್ರಿ, ಎಲ್ಲ ಕಡೆ ಒಳ್ಳೆ ರಸ್ತೆಗಳಾಗ್ತಾ ಇದ್ದಾವೆ. ರಿಂಗ್ ರೋಡ್ ಎಲ್ಲ ಮುಗಿದು ಹೋಗಿದ್ದಾವೆ. ಮತ್ತು ಏನೇನು ಕೆಲಸ ಇದೆ ಎಲ್ಲ ನಮ್ಮ ಪ್ರಾಜೆಕ್ಟ್ ಇದ್ದಾವೆ, ಅವಕ್ಕೆ ಪ್ರಯಾರಿಟಿ ಕೊಟ್ಟು ನಾವು ಕೆಲಸ ಮಾಡ್ತೀವಿ. ಈಗ ತಾವು ಗಮನಿಸಿರ್ಬೋದು, ಹುಬ್ಬಳ್ಳಿಗೆ ಬರುವಂಥ ಎಲ್ಲ ರಸ್ತೆಗಳು 4 ಲೇನ್ 6 ಲೇನಲ್ಲಿ ಆಗಿದ್ದಾವೆ. ಒಂದು ಉಳಿದಿದೆ, ಅದು ರಾಜ್ಯ ಸರ್ಕಾರ ನಮ್ಗೆ ಸಹಕಾರ ಕೊಡಲಿ. ಚೆನ್ನಮ್ಮ ಸರ್ಕಲ್ದಿಂದ ಬಂಕಾಪುರ ಚೌಕ್ವರೆಗೆ ಸರ್ಕಾರದ ರಾಜ್ಯದವ್ರಿಗೆ ಸಹಕಾರ ಕೊಡಲಿ, ಅದನ್ನು ಮಾಡಿಕೊಡ್ತೀವಿ. ಸರ್, ಈ ಧಾರವಾಡ ಜಿಲ್ಲೆಗೆ ಲಿಂಗರಾಜ್ ಪಾಟೀಲ್ ಅವರು 3 ಮುಂದಿನ ಏನು ಇಂಥದನ್ನು ಮಾಡಬೇಕು, ಯೋಜನೆಗಳು ತರಬೇಕು, ಇಂಥವು ಆಗಬೇಕು ಕೆಲಸಗಳು ಏನಿದೆ ಸರ್? ಒಂದು 3 ಕನಸು ಹೇಳೋದಾದ್ರೆ. ನಾನು ಸದ್ಯಕ್ಕೆ ವಿರೋಧ ಪಕ್ಷದಲ್ಲಿದ್ದೀನಿ, ಅಂದರೆ ವಿಧಾನ ಪರಿಷತ್ ಸದಸ್ಯನಾದರೂ ಕೂಡ ಸರ್ಕಾರ ನಮ್ದಿಲ್ಲ. 2ನೇದು ನನ್ನ ಇತಿಮಿತಿಯೊಳಗೆ ಅಭಿವೃದ್ಧಿ ಆಗ್ಬೇಕನ್ನೋ ಕನಸುಗಳು, ಇವು 3 ಕೆಲಸ ಆಗ್ಬೇಕು. ಕನಸುಗಳು ಭಾಳಷ್ಟು ಇದ್ದಾವೆ, ಇಲ್ಲಂತಲ್ಲ. ನನ್ನ ಪ್ರಥಮ ಆದ್ಯತೆ ಶಿಕ್ಷಣ. ಯಾಕಂದರೆ ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು. ವಿಶೇಷವಾಗಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಉತ್ತಮ ಶಿಕ್ಷಣ ಸಿಗಬೇಕು, ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಯಾಕಂದರೆ ಶಿಕ್ಷಣ ಈಗ ವ್ಯಾಪಾರ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಹೊರಗಿದೆ. ಅದನ್ನು ಸರಿಪಡಿಸ್ಲಿಕ್ಕೆ ನಾನು ನನ್ನ ಇದರೊಳಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀನಿ. ತಾವು ಇನ್ನು ಹೇಳಿದಾಗ ಇನ್ನೊಂದು ಆರೋಗ್ಯ, ಅದು ಕೂಡ ಆ ಒಂದು ನಿಟ್ಟಿನಲ್ಲೇ ನಾನು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದೀನಿ. 1 ಪೈಸಾ ಡೊನೇಷನ್ ಇಲ್ಲ, ಎಲ್ಲ ಚಾರಿಟಿ ಬಡ ಮಕ್ಕಳಿಗೆ ಕೊಡ್ತಾಯಿದ್ವಿ. ವಿಶೇಷವಾಗಿ ಸ್ಲೋ ಲರ್ನರ್ಸು ಕೂಡ ಅಡ್ಮಿಷನ್ ಕೊಡ್ತೀವಿ. ಮತ್ತು ಅಲ್ಲದೆ ಯಾರು ದಡ್ರದಾರ, ಯಾರು ನಪಾಸಾಗ್ಯಾರ, ಯಾರಿಗೂ ಎಲ್ಲಿ ಅಡ್ಮಿಷನ್ ಸಿಗ್ತಾಯಿಲ್ಲ, ನಾವು ನಮ್ಮ ಸ್ಕೂಲಲ್ಲಿ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತೀವಿ. ಹಾಗೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಕೋಆಪ್ಟಿವ್ ಆಸ್ಪತ್ರೆ 100 ವರ್ಷಗಳ ಇತಿಹಾಸ ಇರುವಂಥ ಆಸ್ಪತ್ರೆಗೆ ನಾನು ಸೆಕ್ರೆಟ್ರಿ. ಅದು ಸನ್ಮಾನ್ಯ ಶ್ರೀಗಳಾದಂಥ ಸಿದ್ಧಾರೂಢರು ಭೂಮಿ ಪೂಜೆ ಮಾಡಿರುವಂಥ ಒಂದು ಆಸ್ಪತ್ರೆ. ಅದನ್ನು ನಾನು ಸೆಕ್ರೆಟರಿ ಆದಮೇಲೆ ಅದನ್ನು ಪುನರುಜ್ಜೀವನ ಮಾಡಿ ಬಡವರಿಗಾಗಿ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಹೀಗಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾನು ಒತ್ತು ಕೊಡ್ತೀನಿ. ಇಲ್ಲಿ KMCಯಲ್ಲಿ ಕೂಡ ಸಾಕಷ್ಟು ನಮ್ಮ ರೋಟ್ರಿ ಸಂಸ್ಥೆಯಿಂದ ಸಾಕಷ್ಟು ಹೆಲ್ಪ್ ಮಾಡಿದ್ದೀವಿ ನಾವು.
ಎಲ್ಲೆಲ್ಲಿ ಏನೇನು ಕೊಡಬೇಕು. ಈಗ ಇವತ್ತು ತಾವು ಕೆ ಎಮ್ ಸಿಯಲ್ಲಿ ಮಿಲ್ಕ್ ಬ್ಯಾಂಕ್ ಹೋಗಿ ನೋಡ್ರಿ, ಅದು ರೋಟ್ರಿ ನಮ್ಮ ಕ್ಲಬ್ನಿಂದ ಕೊಟ್ಟಿದ್ದು. ನಾನು ಅಧ್ಯಕ್ಷ ಇದ್ದಾಗ ಕೂಡ ಅಲ್ಲಿ ಹಲವಾರು ಚಟುವಟಿಕೆಗಳ ಮೂಲಕ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ಓಕೆ ಸರ್, ಇಲ್ಲಿವರೆಗೂ ನಿಮ್ಗೆ ಬಿಜು ನಮ್ಗೆ ಸಮಯನ ಕೊಟ್ರಿ, ನಮ್ಮ ಜೊತೆ ಮಾತಾಡಿದ್ರಿ, ಕರ್ಕೊಂಡು ಬಂದ್ರಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ವಿಶೇಷ ನೇರ ಮಾತು. ಇನ್ನೊಬ್ಬ ರಾಜಕೀಯ ಒಬ್ಬ ಶಾಸಕರು ಅಥವಾ ಸಚಿವರ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ವಾರ್ತಾ ಭಾರತಿ ಡಿಜಿಟಲ್ ಚಾನಲ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.